students, let's continue in this video about how to apply job application. As I said earlier, we need to come across so many elements. We need to write down it systematically to write any kind of job. Welcome back to Sundar Answer class. In this video we are going to continue further about how to write job application. Okay, we already come across so many elements which we need to write it down while writing job application ಅನ್ನೋದ್ರ ಬಗ್ಗೆ ನಾನು ಮೊದಲೇ ಹೇಳಿದ್ದೀನಿ. ಸೊ ಇವಾಗ ಹೇಗೆ ಒಂದೊಂದು ಎಲಿಮೆಂಟನ್ನು ಯಾವ ರೀತಿ ಬರೀಬೇಕು ಅನ್ನೋದ್ರ ಬಗ್ಗೆ ಇವಾಗ ಈ ವಿಡಿಯೋದಲ್ಲಿ ನಾನು ನಿಮಗೆ ಈಗ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟ್. ಸೊ ಜಾಬ್ ಅಪ್ಲಿಕೇಶನಲ್ಲಿ ಈ ರೀತಿ ನಿಮ್ಮ ಪೇಜ್ ಹೇಗಿರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಜಾಬ್ ಅಪ್ಲಿಕೇಶನ್ದು ಏನು ಹೆಡ್ಡಿಂಗ್ ಇರುತ್ತೆ ಅದು ಇಲ್ಲಿ ಇರುತ್ತೆ. ಸೊ ಈಗ ನಾನು ಬರೀ 2 ಪೋರ್ಷನ್ ಏನಿದೆ, ಈ 2 ಪೋರ್ಷನ್ನ ಕನ್ಸ್ಟ್ರಕ್ಟ್ ಮಾಡೋದು ಹೇಗೆ ಅನ್ನೋದಕ್ಕೆ ಕೆಲವು ಟಿಪ್ಸ್ ಹೇಳ್ತೀನಿ. ಮತ್ತು ಇನ್ನೊಂದು ಪಾಯಿಂಟು ನೀವು ಮೈಂಡಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥದ್ದು, ಈ ರೀತಿ ಒಂದು ಅಡ್ರೆಸ್ಗಳನ್ನು ಕ್ರಿಯೇಟ್ ಮಾಡುವಾಗ ಸೊ ನೀವು 2 ಅಂತಕ್ಕಂಥದ್ದು ಬರಿತಾ ಇರ್ತಕ್ಕಂಥದ್ದು ಅವ್ರಿಗೆ ಯಾವ ಒಂದು ಜಾಬ್ ಅಪ್ಲಿಕೇಶನ್ ಕಾಲ್ ಫಾರ್ಮ್ ಮಾಡಿರ್ತಾರೆ ಆ ಕಂಪನಿ ಅಥವಾ ಆ ಇಲಾಖೆಗೆ ಬರೀಬೇಕಾಗಿರುತ್ತೆ. ಹಾಗಾಗಿ ಇಲ್ಲಿ ಅಡ್ರೆಸ್ ಏನಿರುತ್ತೆ ಅದನ್ನು ನೀವು ಒಂದು ಅಪ್ಲಿಕೇಶನ್ ಇಂಥ ಡಿಪಾರ್ಟ್ಮೆಂಟಿಗೆ ಅಂತ ಕೊಟ್ಟಿರ್ತಾರೆ. ಉದಾಹರಣೆಗೆ KEB ಬೋರ್ಡು ಅಥವಾ ಬ್ಯಾಂಕ್ ಅಥವಾ ಅದರ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಥವಾ ಪೊಲೀಸ್ ಆರ್ಮಿ, ಈ ರೀತಿ ಬೇರೆ ಬೇರೆ ಅಥವಾ ಕಂಪನಿ ಎಕ್ಸಿಕ್ಯೂಟಿವ್ ಆಫೀಸರ್ ಈ ರೀತಿ ಎಲ್ಲ ಬೇರೆ ಬೇರೆ ಜಾಬ್ಸ್ಗಳಿಗೆ ಅಂತ ಹೇಳಿ ಕೊಟ್ಟಿರ್ತಾರೆ. ಆವಾಗ ನೀವು ಆ ಒಂದು ಫಾರ್ ಎಕ್ಸಾಂಪಲ್ ಒಂದು KEBದು ಇಲಾಖೆ ಅಂತ ಅನ್ಕೊ, ಕರ್ನಾಟಕ ಎಲೆಕ್ಟ್ರಿಸಿಟಿ ಬೋರ್ಡ್. ಸೊ ಅಲ್ಲಿ ರೈಟ್ ಎ ಜಾಬ್ ಅಪ್ಲಿಕೇಶನ್ ಫಾರ್ KEB ಕರ್ನಾಟಕ ಎಲೆಕ್ಟ್ರಿಸಿಟಿ ಬೋರ್ಡ್ ಅಂಥೇಳಿ ಒಂದು ಇದನ್ನು ಬರೀರಿ ಅಂತ ಕೊಟ್ಟಿರ್ತಾರೆ. ಆವಾಗ ನೀವು ಅದೇ ನೇಮನ್ನು ಇಲ್ಲಿ ತಗೋಬೇಕು. ಅಂದರೆ ಇಲ್ಲಿ 2 ಅಂತಂದಾಗ ಆ ಒಂದು ಬೋರ್ಡ್ ಹೆಡ್ಗೆ ಯಾರು ಇರ್ತಾರೆ, ಮ್ಯಾನೇಜರ್ ಪ್ರಾಬಬಲಿ ಅಥವಾ ಅದರಲ್ಲಿ ಪ್ರೊಪ್ರೈಟರ್ ಇರ್ತಾರೆ. ಸೊ ಯೂಶಲಿ ಮ್ಯಾನೇಜರ್ ವಿಚಾರ ತಗೊಳ್ಳೋ, ಅಂದರೆ ಯಾವ ಇಲಾಖೆಗೆ ಯಾರು ಹೆಡ್ ಬರ್ತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಐಡಿಯಾ ಮಾಡ್ಕೋಬೋದು. ಇವಾಗ ದ ಮ್ಯಾನೇಜರ್ ಅಂತ ತಗೋಣ, 2 ಅಡ್ರೆಸ್ ಬರೆಯುವಾಗ. ಮತ್ತು ಇದೊಂದು ಬರೆಯುವಾಗ ನೀವೊಂದು ಗಮನದಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥದ್ದು, 2 ಅಂತ ಬರೆದಾದ್ಮೇಲೆ ಇದ್ರ ಕೆಳಗಡೆ ಬರಿತಕ್ಕಂಥ ಶುರು ಮಾಡ್ತಿರಲ್ಲ ಏನು ಬರೆಯೋಕ್ಕೆ, ಇದೆಲ್ಲ ಒಂದೇ ಲೈನಲ್ಲಿ ಇರಬೇಕು. ನೋಡಿ ಒಂದು ಸ್ವಲ್ಪ ವೇರಿಯೇಷನ್ಸ್ ಆಗಬಾರ್ದು, ಹೇಗೇಗೋ ಬರೀಬಾರ್ದು, ಇಲ್ಲಿಂದನೇ ಕರೆಕ್ಟಾಗಿ ಶುರು ಆಗಬೇಕು. ಆಗಿದ್ದರೆ ಒಂದು ಸಿಸ್ಟಮ್ಯಾಟಿಕ್ ನೀಟಾಗಿ ಕಾಣುತ್ತೆ. ಸೊ ಈಗ ದ ಮ್ಯಾನೇಜರ್, ಈ ಕಡೆ ಎಂಡಿಂಗ್ ಯಾವಾಗಲಾರು ಆಗಲಿ ತೊಂದರೆ ಇಲ್ಲ, ಆದರೆ ಇಲ್ಲಿ ಬಿಗಿನಿಂಗ್ ಶುರು ಇದು ಕರೆಕ್ಟಾಗಿ ಸ್ಟ್ರೈಟಾಗಿರಬೇಕು. ದ ಮ್ಯಾನೇಜರ್ ಕರ್ನಾಟಕ KEB ಆಫೀಸ್ ಅಥವಾ ಯಾವುದೋ ಒಂದು ಬ್ರ್ಯಾಂಚಲ್ಲಿರುತ್ತೆ. ಉದಾಹರಣೆಗೆ ಒಂದು ಮೈಸೂರು ಅಂತ ತಗೊಳ್ಳಿ, ಓಕೆನಾ. ಅದನ್ನು ಮೆಸ್ಕಾಮ್, ಬೆಂಗಳೂರು ಬೆಸ್ಕಾಮ್ ಈ ರೀತಿ ಎಲ್ಲ ಇರುತ್ತೆ. ಸೊ ಅಲ್ಲಿ ಏನು ಕಂಪ್ನಿ ಕೊಟ್ಟಿರ್ತಾರೆ ಅದಕ್ಕೆ ಫ್ರೆಂಡ್ಸ್, ದ ಮ್ಯಾನೇಜರ್ ಒಂದು ಕಂಪನಿ ಕೊಟ್ಟಿರ್ತಾರೆ, ಯಾವುದೋ ಒಂದು ಸಿಪ್ಲಾ ಕಂಪನಿ ಅಂತ ಏನು ಕೊಟ್ಟಿರ್ತಾರೆ. ಸೊ ಸಿಪ್ಲಾ ಕಂಪನಿ. ಸೊ ಇದಕ್ಕೊಂದು ಅಡ್ರೆಸ್ಸನ್ನು ನೀವು ಕ್ರಿಯೇಟ್ ಮಾಡೋದಾಗುತ್ತೆ. ಬರೀ ಇಷ್ಟು ಕೊಟ್ಟಿರ್ತಾರೆ, ಬಟ್ ನೀವೇ ಒಂದು ಓನಾಗಿ ಏನು ಮಾಡಿ ಅಂದರೆ ಯಾವುದೋ ಒಂದು ಬಿಲ್ಡಿಂಗ್ ಬ್ಲಾಕ್ ಹೆಸರು ನಂಬರು, ಒಂದು ಡಿಸ್ಟಿಕ್ ಮತ್ತು ಪಿನ್ ಕೋಡ್ ಇದನ್ನು ಮೇಂಟೈನ್ ಮಾಡಿಕೊಡಿ. ಆವಾಗ ತುಂಬ ನ್ಯಾಚುರಲಿಟಿ ಇರುತ್ತೆ. ಅಂದರೆ ಇಷ್ಟನ್ನು ಮಾತ್ರ ಕೊಟ್ಟಿರ್ತಾರೆ. ರಿಟೈಮ್ ಲೆಟರ್ ಟು ದ ಮ್ಯಾನೇಜರ್ ಸಿಪ್ಲಾ ಕಂಪನಿ ಫಾರ್ ಅಪ್ಲೈಯಿಂಗ್ ಎ ಜಾಬ್ ಸೊ ಅಂತ ಹಿಂಗೆ ಕೊಟ್ಟು, ಯಾವುದರಲ್ಲಿ ನಿಮ್ಮ ಕ್ವೆಶ್ಚನ್ ಪೇಪರ್ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಈಗ 2 ಜೊತೆಗೆ ಅದಕ್ಕೆ ಏನಾದ್ರು ಒಂದು ಬ್ಲಾಕ್, ಉದಾಹರಣೆಗೆ ನಂಬರ್ 3 ಯಾವುದೋ ಒಂದು ಕಾಂಪ್ಲೆಕ್ಸಲ್ಲಿರುತ್ತೆ ಅದು, ಓಕೆನಾ. ಫಾರ್ ಎಕ್ಸಾಂಪಲ್ಗೆ ಸುಂದರ್ ಕಾಂಪ್ಲೆಕ್ಸ್ ಉದಾಹರಣೆಗೆ. ಮತ್ತು ಯಾವುದೋ ಒಂದು ಏರಿಯಾದಲ್ಲಿ ಇರುತ್ತೆ, ರಿಪ್ಯೂಟೆಡ್ ಏರಿಯಾದಲ್ಲಿ. ಸೊ ಯಾವುದು ಕುವೆಂಪು ನಗರ ಅಂತ ಹಾಕೋಣ ಉದಾಹರಣೆಗೆ. ಬ್ಯಾಂಗ್ಳೂರು. ಸೊ ಅಂದರೆ ಪಿನ್ ಕೋಡನ್ನು ಹಾಕಬೇಕಾಗುತ್ತೆ. ಸೊ ಇದು ಅಂದರೆ ಇಲ್ಲಿ ನೋಡಿ, ಇಲ್ಲಿ ಗಮನಿಸಿ, ಈ ರೀತಿ ಈ ಕಡೆಯಿಂದ ಶುರುವಾಗ್ತಕ್ಕಂಥದ್ದು ಒಂದೇ ಸ್ಟ್ರೈಟ್ ಆಗಿರಲಿ, ಈ ಕಡೆಗೆ ಎಷ್ಟಾರು ಸ್ಟ್ರೆಚ್ ಆಗಿ ನೀವು ಈ ರೀತಿ ಒಂದು ಅಡ್ರೆಸ್ಸನ್ನು ಕ್ರಿಯೇಟ್ ಮಾಡ್ಕೋಬೇಕು. ಅಂದರೆ
ಮೊದಲನೇದು ಟೂ ಬರೆದಾದ್ಮೇಲೆ ಆ ಒಂದು ರೈಟೇ ಲೆಟರ್ ಟು ಅಂದ್ಬಿಟ್ಟು ಅವ್ನು ಕೊಟ್ಟಿರ್ತಾರೆ ಯಾರಿಗೆ ಬರೀಬೇಕು ಅಂತೇಳಿ, ಅದು ಹೆಸರು ಅಂದರೆ ವ್ಯಕ್ತಿ ಹೆಸರನ್ನ ಬರೆಯೋಕೆ ಕೊಡಬೇಕು. ಎಲ್ಲ ಕಂಪನಿಗೆ ರೆಪ್ರೆಸೆಂಟ್ ಮಾಡ್ತಾ ಇರ್ತಾರೆ, ಡಿಪಾರ್ಟ್ಮೆಂಟ್ ಇಲಾಖೆಗೆ, ಆಫೀಸ್ಗೆ. ಹಾಗಾಗಿ ದ ಮ್ಯಾನೇಜರ್, ಅದ್ರ ಕೆಳಗಡೆ ಯಾವ ಕಂಪನಿ ಅಥವಾ ಬ್ಯಾಂಕ್ ಆಗಿದ್ದರೆ ಬ್ಯಾಂಕ್, ಮತ್ತು ಅದಕ್ಕೆ ಎಲ್ಲ ಒಂದು ಅಡ್ರೆಸ್ ಕ್ರಿಯೇಟ್ ಮಾಡಿ. ಇಂಥದ್ದೇ ಸೆಕೆಂಡ್, ಈಗ ಇದು ಕಾಂಪ್ಲೆಕ್ಸ್ ನಂಬರು ಇಂಥ ಕಾಂಪ್ಲೆಕ್ಸಲ್ಲಿದೆ ಅಂಥೇಳಿ ಈ ರೀತಿ, ಅಥವಾ ಒಂದು ರೋಡ್ ಹೆಸರು ಬರೆದ್ರು ಓಕೆ, ವೆಲ್ ಆ್ಯಂಡ್ ಗುಡ್, ಓಕೆನಾ. ಸೊ ನಂತರ ಒಂದು ಏರಿಯಾ ಲೊಕೇಶನ್ ಬರೀಬೇಕು. ನಂತರ ಯಾವ ಡಿಸ್ಟಿಕ್ ಹೆಡ್ ಅನಿಸುತ್ತೆ ನೀವೆಲ್ಲ ಬೇಕಾದ್ರೂ ಕ್ರಿಯೇಟ್ ಮಾಡ್ಕೋಬೋದು, ಡೆಲ್ಲಿ, ಮೈಸೂರು, ಬೆಂಗಳೂರು ಅಂತ. ಸೊ ಅದ್ರದ್ದೊಂದು ರೆಸ್ಪೆಕ್ಟಿವ್ ಪಿನ್ ಕೋಡನ್ನು ಹಾಕ್ಬೇಕಾದ್ರೆ ಇದು ಟೂ ಫಾರ್ಮಲ್ಲಿ ಬರೀತಕ್ಕಂತಹ ಒಂದು ಮೆಥಡ್. ಸೊ ಟೂ ಫಾರ್ಮ್ ಮುಗೀತು ಅಂತಂದ್ರೆ, ಸೊ ಇದೆಲ್ಲಿರುತ್ತೆ, ಲೆಟರ್ನ ಈ ಭಾಗ ಮಾತ್ರ ನಾನು ಹೇಳಿರೋದು ಇವಾಗ. ಓಕೆ, ನಾವು ಈಗ ಅದ್ರ ಕೆಳಗಡೆ ಜಸ್ಟ್ ಫ್ರಮ್ ಪಾರ್ಟನ್ನು ಹೇಗೆ ಫಿಲ್ಅಪ್ ಮಾಡೋದು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ. ಫ್ರಮ್ಮಲ್ಲಿ ಇಲ್ಲಿ ನಿಮ್ಮ ಅಡ್ರೆಸ್ಸನ್ನು ಬರೆಯೋಕ್ಕೆ ಹೋಗ್ತೀರಾ, ಅಂದರೆ ಅಪ್ಲಿಕೆಂಟ್ ಅಡ್ರೆಸ್. ಫಸ್ಟ್ ವಾಟ್ ಯು ಹ್ಯಾವ್ ಟು ಡು, ನೀವು ಏನು ಮಾಡಬೇಕಪ್ಪ ಅಂತಂದರೆ, ನಾನೊಂದು ಕೆಲವು ಎಲಿಮೆಂಟ್ಗಳನ್ನು ಹೇಳಿದ್ದೀನಿ, ಇದೇ ಎಲಿಮೆಂಟ್ಗಳನ್ನು ಇದರಾಗಿ ನೀವು ತುಂಬ್ತಾ ಬರಬೇಕು. ಸೊ ವೆರಿ ಫಸ್ಟ್ ನಿಮ್ಮ ನೇಮನ್ನು ಬರೆಯಬೇಕು. ಗಾಟ್ ಇಟ್? ಸೊ ನೋಡಿ, ಈ ನೇರವನ್ನು ಹಂಗೆ ಮೇಂಟೈನ್ ಮಾಡಿರಬೇಕು. ನೇಮ್ ಏನು ಅಂದರೆ, ನೇಮ್ ಅಂತ ಅಂದ್ಬಿಟ್ಟು ಏನು ಬರೀಬಾರ್ದು. ನಾನಿಲ್ಲಿ ಬರೆದಿದ್ದೀನಿ ನೇಮ್ ಅಂದ್ಬಿಟ್ಟು, ಅದು ಅಂಡರ್ಸ್ಟುಡ್, ಅದರ ನೇಮು ಅಂತಕ್ಕಂಥದ್ದು. ನೀವು ನೇಮ್ ಅಂತ ಹಾಕೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಉದಾಹರಣೆಗೆ ರಾಜು ಈ ರೀತಿ ಇದೆ. ನೇಮ್ ಬರೆದಾದ್ಮೇಲೆ ನಿಮ್ಮ ಒಂದು ಡೋರ್ ನಂಬರ್ ಬರೀತಕ್ಕಂತಹ ಸಂದರ್ಭ, ನಿಮ್ಮ ಅಡ್ರೆಸ್ ಕ್ರಿಯೇಟ್ ಮಾಡಬೇಕು. ಸೊ ಡೋರ್ ನಂಬರ್ಗೆ ಏನು ಮಾಡ್ತಾರೆ ಜನರಲಿ, ಈ ರೀತಿ 12 ಅಂದರೆ ಇದರ ಅರ್ಥ ಇದೆ, ಹ್ಯಾಶ್ ಹಾಕಿದ್ರೆ ಡೋರ್ ನಂಬರ್ ಅಂತೇಳಿ ಅರ್ಥ ಆಗುತ್ತೆ. ನಂತರದಲ್ಲಿ ಒಂದು ಕ್ರಾಸ್ ಏನೋ ಒಂದು ಕ್ರಿಯೇಟ್ ಮಾಡಿದ್ದೀವೇನೆ, ನೀವು ಅಡ್ರೆಸ್ ಇರಲೇಬೇಕು ಅಂತೇಳಿ ಸೆಕೆಂಡ್ ಕ್ರಾಸ್, ಅಥವಾ ಇನ್ನೂ ಸಿಟಿಗಳಲ್ಲಿ ಮೈನ್ ಅಂತ ಬರುತ್ತೆ, ಫಸ್ಟ್ ಮೈನ್, ಸೆಕೆಂಡ್ ಮೈನ್, ಥರ್ಡ್ ಮೈನ್ ಅಂತೇಳಿ. ಸೊ ಉದಾಹರಣೆಗೆ ಥರ್ಡ್ ಮೈನ್. ಸಮ್ಟೈಮ್ಸ್ ರೋಡ್ಗಳ ಹೆಸರು ಬರುತ್ತೆ, ರಾಮವಿಲಾಸ ರೋಡು ಫಾರ್ ಎಕ್ಸಾಂಪಲ್, ವಿಲಾಸ ರೋಡ್, ಇಲ್ಲಿ ಮೈನ್ ಮತ್ತು ರಾಮವಿಲಾಸ ರೋಡ್ ಇಷ್ಟೇನೋ ಒಂದು ಬರೆದ್ರಿ ಅಲ್ವಾ. ನಂತರ ಯಾವ ಏರಿಯಾ, ನೀವು ಹಳ್ಳಿ ಅಡ್ರೆಸ್ ಕ್ರಿಯೇಟ್ ಮಾಡೋದಾದರೆ ತಾಲೂಕು ಇದನ್ನೇ ಹಾಕ್ಬೋದು. ಟ್ರೈ ಟು ಬಿಲ್ಡ್ ಸಿಟಿ ಅಡ್ರೆಸ್ಸನ್ನೇ ಬರೀ. ಯಾಕೆ ಅಂತಂದರೆ ಸ್ವಲ್ಪ ಹೆಚ್ಚಿಗೆ ಕಾಲಮ್ಗಳು ಸಿಗುತ್ತೆ. ಹಳ್ಳಿದು ಸಿಗುತ್ತೆ, ಅಂದರೆ ಇಂಥ ವಿಲೇಜು, ಪೋಸ್ಟು, ಇಂಥ ಬೀದಿ, ಇಂಥ ತಾಲೂಕು, ಇಂಥ ಡಿಸ್ಟಿಕ್ ಅಂತ. ಬಟ್ ಬೆಟರ್ ಇದನ್ನೇ ಕನ್ಸ್ಟ್ರಕ್ಷನ್ ಮಾಡೋದನ್ನು ಇದು ಮಾಡ್ಕೊಳ್ಳಿ. ಯಾಕೆಂದರೆ ಇಲ್ಲೆಲ್ಲ ಸ್ವಲ್ಪ ಜಾಸ್ತಿ ನಿಮಗೆ ಎಲಿಮೆಂಟ್ಸ್ ಸಿಗುತ್ತೆ. ಇಟ್ಸ್ ಮೈ ಪರ್ಸ್ನಲ್ ಸಜೆಷನ್ಸ್. ನೆಕ್ಸ್ಟು ಯಾವುದೋ ಒಂದು ಏರಿಯಾ ಬರೀಬೇಕು. ಯಾವ ಏರಿಯಾ ಹಾಕೋದು, ವಿದ್ಯಾನಗರ ಫಾರ್ ಎಕ್ಸಾಂಪಲ್. ವಿದ್ಯಾನಗರ ಬರೆದ್ರಿ, ಯಾವುದೋ ಇಂಥ ಪ್ಲೇಸು ಅಂತ ನೀವು ಕೊಡಬೇಕು. ಅಂದರೆ ಯಾವ ಒಂದು ಡಿಸ್ಟ್ರಿಕ್ಟ್ ಸೆಂಟ್ರನ್ನ ತಗೊಳ್ಳಿ, ಫಾರ್ ಎಕ್ಸಾಂಪಲ್ ಮಂಡ್ಯ ಅಂತ. ಅದಕ್ಕೇನೋ ಒಂದು ಕೋಡ್ ಇರುತ್ತೆ, ಆ ಒಂದು ಪಿನ್ ಕೋಡನ್ನು ಒಂದು ಕ್ರಿಯೇಟ್ ಮಾಡಬೇಕು. ಓಕೆ, ಸೊ ಈ ರೀತಿ ಟು ಮತ್ತು ಫ್ರಮ್ ಬರೆಯೋದನ್ನು ನೀವು ಕಲ್ತ್ಕೋಬೇಕು. ಈಗ ನಾನು ಏನು ಟು ಫ್ರಮ್ ಹೇಳಿದೆ, ಇದು ಬರೀ ಇದೊಂದೇ ಲೆಟ್ರಿಗೆ ಅಂತಲ್ಲ, ಇದನ್ನು ನೀವು ಎಲ್ಲ ಕಡೆಗೂ ಇದನ್ನೇ ಬರೀಬೇಕಾಗತ್ತೆ. ನೆಕ್ಸ್ಟ್ ಯಾವುದು ಅಂತಂದರೆ, ಇದು ಜಾಬ್ ಅಪ್ಲಿಕೇಶನ್ ರಿಲೇಟೆಡಾಗಿ ಓಕೆ. ನೆಕ್ಸ್ಟು ಯಾಕೆಂದರೆ ನಿಮ್ಮ BCom BBA ದವ್ರಿಗೆ ಇರ್ತಕ್ಕಂಥದ್ದು ಲೆಟರ್ಸ್ಗಳು ಜಾಸ್ತಿ ಇದೆ. ನಿಮಗೆ ಮೋರ್ ಆರ್ ಲೆಸ್ ಒಂದು 30 ಮಾರ್ಕ್ಸ್ಗೆ ಲೆಟರ್ಸ್ ಆಫ್ ಎನ್ಕ್ವೈರಿ, ಲೆಟರ್ಸ್ ಆಫ್ ಕಂಪ್ಲೇಂಟ್, ಲೆಟರ್ಸ್ ಆಫ್ ಆರ್ಡರ್ ಆ್ಯಂಡ್ ಪ್ಲೇಸ್ಮೆಂಟ್ ಆರ್ಡರ್ ಅಂತ ತುಂಬ ಎಲಿಮೆಂಟ್ಸ್ ಇದೆ. ಸೊ ಹಾಗಾಗಿ ನೀವೇನು ಮಾಡಬೇಕಪ್ಪ ಅಂತಂದರೆ, ಈ ಅಡ್ರೆಸ್ಸನ್ನೇ ಬಿಲ್ಟ್ ಮಾಡೋದನ್ನು ನೀವು ಕಲ್ತ್ಕೋಬೇಕಾಗುತ್ತೆ. ಯಾವುದೋ ಒಂದು ಎನ್ಕ್ವೈರಿಯನ್ನು ಮಾಡಬೇಕಾದಾಗ ಇದೇ ರೀತಿ ಯಾವುದೋ ಒಂದು, ಅಂದರೆ ವಸ್ತುಗಳು ಸಿಗುತ್ತೋ ಇಲ್ವೋ ಅಂತೇಳಿ ನೀವೊಂದು ಶಾಪ್ ಓಪನ್ ಮಾಡಿರ್ತೀರ ಫಾರ್ ಎಕ್ಸಾಂಪಲ್. ಆವಾಗ ನೀವು ಎಲ್ಲೋ ಒಂದು ಡಿಸ್ಟ್ರಿಕ್ಟ್ ಸೆಂಟ್ರಿಂದ ಥಿಂಗ್ಸ್ಗಳು ತರಿಸ್ಕೊಳ್ಳುವಾಗ ನೀವು ಬರೀಬೇಕಾಗುತ್ತೆ ಲೆಟರ್ಸ್ ಆಫ್ ಎನ್ಕ್ವೈರಿ. ಅವಾಗ ಇದೇ ರೀತಿ ನೀವು ಕ್ರಿಯೇಟ್ ಮಾಡ್ಕೋ. ದ ಮ್ಯಾನೇಜರ್ ಇರ್ತಾರೆ, ಒಂದು ಸ್ಟೇಷನರಿ ಹೆಸರು ಇರುತ್ತೆ, ಅದಕ್ಕೊಂದು ಅಡ್ರೆಸ್ ಕ್ರಿಯೇಟ್ ಮಾಡ್ತಾರೆ. ಪುನಃ ಇಲ್ಲಿ ನಿಮ್ಮ ಅಡ್ರೆಸ್ ಇರುತ್ತೆ, ಇಲ್ಲಿ ನಿಮ್ಮ ಅಡ್ರೆಸ್ ಇದು ಮನೆ ಅಡ್ರೆಸ್ ಥರ ಇದೆ. ಬಟ್ ನೀವು ಶಾಪ್ ರಿಲೇಟೆಡ್ ಬಂದಾಗ ನೀವು ಇದೇ ಥರ ಯಾವುದೋ ಒಂದು ಶಾಪ್ನ ಅಡ್ರೆಸ್ ಅಂದರೆ ಯಾವ ಒಂದು ಯೂನಿಟಲ್ಲಿದೆ ಅನ್ನೋದು ಮನೆ ನಂಬರ್ ಥರ ಬರುತ್ತೆ. ಇಂಥ ಕ್ರಾಸ್, ಇಂಥ ಮೇನ್ ಓಕೆ, ಇಂಥ ರೋಡ್, ಇದೇ ಥರ ಹೆಚ್ಚು ಕಡೆ ಸೇಮ್ ಬರುತ್ತೆ.
ಇಲ್ಲಿ ಏನು ಮಾಡ್ತೀರಾ ಅಂದರೆ ನೀವು ಕಮರ್ಷಿಯಲಾಗಿ ಬರೆಯೋಕ್ಕೆ ಹೊರಡ್ತೀರ ಅದರಲ್ಲಿ. ಓಕೆ, ಲೆಟ್ ಇಟ್ ಬಿ. ಇವಾಗ ಇದರಲ್ಲಿ ಬಂದಿರೋದಾದರೆ ಫ್ರಮ್ ಅಡ್ರೆಸ್ನ ಜಾಬ್ ಅಪ್ಲಿಕೇಶನ್ ರಿಲೇಟೆಡ್. ಇದು ಬರೀ ನಿಮ್ಮ ಈಗೊಂದು ಎಕ್ಸಾಮ್ ಪರ್ಪಸ್ಗೆ ಅಷ್ಟೇ ಅಲ್ಲ, ಖಂಡಿತವಾಗಿಯೂ ಸೂನ್ ಆಫ್ಟರ್ ಫಿನಿಶ್ಡ್ ಯುವರ್ ಕೋರ್ಸ್, ನಿಮ್ಮ ಕೋರ್ಸ್ ಫಿನಿಶ್ ಆದಮೇಲೂ ಸಹ ರಿಯಲಿ ನೀವು ಜಾಬ್ ಅಪ್ಲಿಕೇಶನ್ ಲೆಟರ್ ಬರೆಯೋಂಥ ಸಂದರ್ಭ ಬಂದ ಕಂಪ್ನಿಗಳಿಗೆ ಇದೇ ಮೆಥಡನ್ನು ಫಾಲೋ ಮಾಡಿ. ಇಟ್ಸ್ ಎ ವೆರಿ ರೆಡಿಮೇಡ್ ಮೆಥಡ್. ಸೊ ನಾನು ಏನು ಮಾಡ್ತೇನೆ, ಓನಾಗಿ ಬರೆಯೋದಕ್ಕೆ ಹೇಗೆ ಅನ್ನೋದ್ರ ಬಗ್ಗೆ ಒಂದು ಐಡಿಯಾವನ್ನು ಕೊಡ್ತಾ ಇದ್ದೀನಿ. ನಿಮ್ಮ ಮತ್ತೆ ಇನ್ನೊಬ್ಬರನ್ನ ಕೇಳುವಂಥ ಅವಶ್ಯಕತೆ ಇರೋದಿಲ್ಲ. ಆ ರೀತಿ ನಮ್ಗೆ ಹೇಗೆ ಬರೆಯೋದು ಅಂತ ತುಂಬ ಕನ್ಫ್ಯೂಸ್ ಮಾಡ್ಕೋಬೇಡಿ. ಐ ವಾಂಟ್ ಟು ಕ್ಲಿಯರ್ ಯು ಇನ್ ದಿಸ್ ವಿಡಿಯೋ ಇಟ್ಸ್ ಎಲ್. ಸೊ ಟು ಮತ್ತು ಫ್ರಮ್ ಎರಡೂ ಎಲಿಮೆಂಟ್ಸು ಮುಗೀತು. ಸೊ ಈಗ ಇಲ್ಲಿ ನೋಡಿದಾಗ ಇಲ್ಲಿ ಟು ಫ್ರಮ್ದು ಮುಗೀತು. ನಾನು ಇದನ್ನು ರಬ್ ಮಾಡ್ತೇನೆ. ಓಕೆ, ಯಾಕೆಂದರೆ ಲೆಟರ್ನ ನೆಕ್ಸ್ಟ್ ಕಂಟಿನ್ಯೂಷನ್ ಹೇಗೆ ಹೋಗುತ್ತೆ ಅನ್ನೋದ್ರ ಬಗ್ಗೆ ಮಾಡ್ಕೊಂಡು. ಸೊ ಇದರಲ್ಲಿ ನಿಮ್ಮ ನೇಮು, ಡೋರ್ ನಂಬರು, ಕ್ರಾಸು, ಮೇಯ್ನು, ಏರಿಯಾ, ಡಿಸ್ಟಿಕ್ ಏನು ಬರುತ್ತೆ ಅದು, ಮತ್ತು ಪಿನ್ ಕೋಡ್, ಇದು ನಿಮ್ಮ ಅಡ್ರೆಸ್ ಆಗಿರುತ್ತೆ. ಇದು ಮ್ಯಾನೇಜರ್ ಕಂಪ್ನಿ ಇಂಥ ಕಾಂಪ್ಲೆಕ್ಸಲ್ಲಿದೆ, ಇಂಥ ಮೇಯ್ನಲ್ಲಿದೆ, ಇಂಥ ರೋಡಲ್ಲಿದೆ, ಮತ್ತು ಇಂಥ ಡಿಸ್ಟಿಕ್ಕು ಮತ್ತು ಪಿನ್ ಕೋಡ್. ಇದು ಟು ಆ್ಯಂಡ್ ಫ್ರಮ್ ಬರೆಯೋದು ನೀಟಾಗಿ ಗೊತ್ತಾಯಿತು ಅಂತ. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಒಂದು ನಾನು ನಿಮಗೆ ಟು ಮತ್ತು ಫ್ರಮ್ನ ಹೇಗೆ ಕನ್ಸ್ಟ್ರಕ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ. ಇವಾಗ ನೆಕ್ಸ್ಟು ಈ ಪೋರ್ಷನ್ ಅಂದರೆ ಯಾವುದು, ಸ್ಯಾಲ್ಯುಟೇಷನ್. ಸೊ ಇದ್ರ ಬಗ್ಗೆ ನಾನು ಹೇಳ್ಬಿಡ್ತೀನಿ. ಸೊ ಇಲ್ಲಿ ವೆರಿ ಫಸ್ಟ್ ಏನು ಸ್ಯಾಲ್ಯುಟೇಷನ್ ಮಾಡಾಗ ಅವರು ಒಂದು ಕಂಪ್ನಿ ಹೆಡ್ ಸರ್ ಆಗಲಿ ಮೇಡಮ್ ಆಗಿರಲಿ, ನಿಮಗೆ ಅದು ಯಾವ ರೋಂಗ್ ಗೊತ್ತಿರಲ್ಲ. ಸೊ ಅವಾಗ ಏನು ಮಾಡಿ, ಡಿಯರ್ ಸರ್ ಬಾರ್ ಮ್ಯಾಡಮ್ ಅಂಥೇಳಿ ಇದನ್ನು ಬರೀರಿ. ಇಲ್ಲಿ ಟೂ ಆದಮೇಲೆ ಅದ್ರ ಕೆಳಗಡೆ ಸ್ವಲ್ಪ ಜಾಗ ಬಿಟ್ಟು ಇಲ್ಲಿ ಇರುತ್ತಲ್ಲ, ಇಲ್ಲಿ ಬರೆದು ಇಲ್ಲಿ ಒಂದು ಕೋಮವನ್ನು ಹಾಕಬೇಕಾಗತ್ತೆ. ನಂತರ ನೀವಿಲ್ಲಿ ಕೆಲವೊಂದು ಬರೀ ಸಬ್ಜೆಕ್ಟ್ ಬರೀತಾರೆ, ಅಪ್ಲೈಯಿಂಗ್ ಫಾರ್ ದ ಪೋಸ್ಟ್ ಆಫ್ ಅಂದ್ಬಿಟ್ಟು, ಅಪ್ಲೈಯಿಂಗ್ ಫಾರ್ ದ ಪೋಸ್ಟ್ ಆಫ್ ಅಂದ್ಬಿಟ್ಟು ಇಲ್ಲಿ ಡ್ಯಾಶ್ ಕೊಟ್ಟಿರ್ತೀನಿ. ಸೊ ಇಲ್ಲಿ ಏನು ಡ್ಯಾಶ್ ಕೊಟ್ಟಿರ್ತೀನಿ, ಇದರ ಅರ್ಥ ನೀವು ಇಲ್ಲಿ ಯಾವ ಪೋಸ್ಟು ಅಂತ ಅಲ್ಲಿ ಮೆನ್ಷನ್ ಮಾಡಿರ್ತೀರೋ, ವೆದರ್ ಇಟ್ ಮೇ ಬಿ ಕ್ಲರಿಕಲ್ ಪೋಸ್ಟ್ ಆರ್ ಮ್ಯಾನೇಜರ್ ಪೋಸ್ಟ್ ಆರ್ ಎನಿಥಿಂಗ್ ಎಲ್ಸ್, ಆ ಪೋಸ್ಟನ್ನು ನೇಮನ್ನು ನೀವು ಇಲ್ಲಿ ಬರೀಬೇಕು. ಆ ಜಾಬ್ಗೆ ಅನ್ನೋದನ್ನು ಯಾವುದರಲ್ಲಿ ಸಬ್ಜೆಕ್ಟ್ ಅಪ್ಲೈಯಿಂಗ್ ಫಾರ್ ದ ಪೋಸ್ಟ್ ಆಫ್ ಅಂತ ಅಂದ್ಬಿಟ್ಟು ಆ ಒಂದು ಪೋಸ್ಟನ್ನು ಬರೀಬೇಕಿಲ್ಲಿ. ಅಂದರೆ ಮತ್ತೆ ಬರೆದ್ಮೇಲೆ ಅಂಡರ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ನಿಮಗೆ ಯಾವುದನ್ನಾದ್ರೂ ಫಿಲ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ನಾನು ಈಗ ಹೇಳ್ತಾ ಇರ್ತಕ್ಕಂಥದ್ದು ಆಲ್ಮೋಸ್ಟ್ ಹೇಗೆ ಅಂದರೆ ರೆಡಿಮೇಡ್ ಪುಳಿಯೋಗರೆ ಮಿಕ್ಸ್ ಇದ್ದಂಗೆ. ಓಕೆನಾ, ರೆಡಿ ಟು ಯೂಸ್. ಅದು ಯಾವುದೇ ಜಾಬ್ಗಾಗಲಿ ಇದು ಕಾಮನ್ ಆಗಿ ಬರೀತಕ್ಕಂಥದ್ದು. ಹಾಗೆ ಹೇಳಿ, ಈಗ ತುಂಬ ಅಂದರೆ ಓನಾಗಿ ಕನ್ಸ್ಟ್ರಕ್ಷನ್ ಮಾಡೋವಂಥ ಕೇಸ್ ಬೇರೆ, ಆದರೆ ಕೆಲವ್ರಿಗೆ ತುಂಬ ವೀಕ್ ಇರ್ತಾರೆ, ಅಂಥವ್ರಿಗೆ ಇದು ರೆಡಿಮೇಡ್ ಆಗಿರ್ತಕ್ಕಂಥ ಒಂದು ಜಾಬ್ ಅಪ್ಲಿಕೇಶನ್ ಲೆಟರ್ ಅಥವಾ ರೆಸ್ಯೂಮೆ ಅಥವಾ ಕರಿಕ್ಯುಲರ್ ಆಗಿದೆ. ಓಕೆ, ಸೊ ಅಪ್ಲೈಯಿಂಗ್ ಫಾರ್ ದ ಪೋಸ್ಟ್ ಆಫ್ ಅಂದ್ಬಿಟ್ಟು ಉದಾಹರಣೆಗೆ ಪೋಸ್ಟ್ ಆಫ್ ಮ್ಯಾನೇಜರ್. ಓಕೆ, ನಾವು ಈಗ ಇವೆರಡು ಕ್ಲಿಯರ್ ಆಯ್ತಲ್ವ. ನೆಕ್ಸ್ಟು ನಾನೊಂದು ಹೇಳಿದೆ, ಬಾಡಿ ಆಫ್ ದ ಲೆಟರ್ ಮಸ್ಟ್ ಬಿ ಇರಬೇಕು ಅಂತೇಳಿ. ನೀವೇನು ಬರೀತಿರೋದು ವೆರಿ ಫಸ್ಟ್ ಲೈನ್ ಏನಿದೆ ಅದು ಒಂದು ವರ್ಡ್ ಅಷ್ಟು ಜಾಗ ಬಿಟ್ಟು ನಂತರ ಕಂಟಿನ್ಯೂ ಮಾಡಬೇಕು. ಎರಡನೇ ಲೆಟರು ಈ ಫ್ರಮ್ ಟು ಏನಿರುತ್ತೆ ಅದೇ ನೇರಕ್ಕೆ ಸ್ಟಾಪ್ ಆಗಬೇಕು, ಕಂಟಿನ್ಯೂ. ಸೊ ಇವಾಗ ಇಲ್ಲಿ ನೋಡಿ, ಇಲ್ಲಿ ಒಂದು ವರ್ಡ್ ಅಷ್ಟು ಸ್ಪೇಸ್ ಬಿಟ್ಟಿದ್ದೀನಿ, ಇಲ್ಲಿ ಗಮನಿಸಿದ್ರಾ? ಓಕೆ, ಸೊ ಇಲ್ಲಿಂದ ಓದಿ. ಇದು ಬಾಡಿ ಆಫ್ ದ ಲೆಟರ್ ಆಗಿರುತ್ತೆ. ಯಾವುದು? ಇಷ್ಟು ಏನಿದೆ ಅಲ್ಲಿ, ಇನ್ ರೆಸ್ಪಾನ್ಸ್ ಟು ಯುವರ್ ಅಡ್ವರ್ಟೈಸ್ಮೆಂಟ್. ನೀವು ಆ ಒಂದು ಸೋರ್ಸ್ ಆಫ್ ಇನ್ಫಾರ್ಮೇಷನ್ ನೀವು ಎಲ್ಲಿಂದ ತೊಗೊಂಡ್ರಿ ಅನ್ನೋದನ್ನು ಬರೆದ್ರೆ ತುಂಬ ಉತ್ತಮ. ಅಂದರೆ ಉದಾಹರಣೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಾರೆ ಪೇಪರಲ್ಲಿ, ಅಂಥ ಸಂದರ್ಭದಲ್ಲಿ ಯಾವುದು ಪ್ರತಿಕ್ರಿಯೆ ಕೊಡ್ತಾ ಇದ್ದೀವಿ ಟು ಯುವರ್ ಅಡ್ವರ್ಟೈಸ್ಮೆಂಟ್ ಅವ್ರು ಪೇಪರಲ್ಲಿ ಮಾಡಿರ್ತಾರೆ. ಸೊ ಆವಾಗ ಅಡ್ವರ್ಟೈಸ್ಮೆಂಟ್ ಅಂದ್ಬಿಟ್ಟು ಹ್ಯಾಸ್ ಆನ್ ಏನಾದ್ರು ನೀವು ಡೇಟ್ ಬರೆಯೋದಾದರೆ ಒಂದು ಕ್ರಿಯೇಟ್ ಮಾಡ್ಕೊಳ್ಳಿ. ನೀವು ಈ ಪ್ರೆಸೆಂಟ್ ಡೇಟ್ಗೆ ಒಂದು ವೀಕ್ ಹಿಂದೆ ನಿಮಗೆ ಎಷ್ಟರ ಇದಕ್ಕೊಂದು ಆ್ಯಡ್ ಮಾಡ್ಕೋಬೋದು. ಹ್ಯಾಸ್ ಆನ್ ಯಾವುದು, ಉದಾಹರಣೆಗೆ 2nd ಇದೆ ಅಲ್ವಾ, 31st May 2020 ದ ಹಿಂದೂ ನ್ಯೂಸ್ ಪೇಪರ್. ಅಂದರೆ ಅದನ್ನ ಇಲ್ಲಿ ಕಂಟಿನ್ಯೂ ಮಾಡ್ಕೊಳ್ಳಿ. ಅಂದರೆ ನಿಮ್ಗೆ ಜಾಸ್ತಿ ಬಾಡಿ ಆಫ್ ದ ಲೆಟರ್ ಜಾಸ್ತಿ ಕಾಣುತ್ತೆ. ಸೊ ಅಂದರೆ ನೀವು ಅದನ್ನು ಬೇಕು ಅಂದರೆ ಮೆನ್ಷನ್ ಮಾಡ್ಬೋದು ಇಂಥ ಪೇಪರಲ್ಲಿ ಅನ್ನೋದನ್ನು. ಇನ್ ರೆಸ್ಪಾನ್ಸ್ ಟು ಯುವರ್ ಅಡ್ವರ್ಟೈಸ್ಮೆಂಟ್ ಆಸ್ ಆನ್ 31st May 2021 ದ ಹಿಂದೂ ಪೇಪರ್, ನ್ಯೂಸ್ ಪೇಪರ್. ಅದರ ಪ್ರಕಾರ ಐ ವುಡ್ ಬಿ ವೆರಿ ಗ್ರೇಟ್ಫುಲ್. ನೋಡಿ, ನಾನು ನಿಮಗೆ ತುಂಬ ಋಣಿಯಾಗಿರ್ತೇನೆ ಟು ಯು. ಯಾಕೆ ಅಂತಂದರೆ, ಒಂದು ವೇಳೆ ಇಫ್ ಯು ಅಂದರೆ ಈ ಕಂಪನಿಯವರು ಕನ್ಸಿಡರ್ ಮೀ ಫಾರ್ ದ ವೇಕೆನ್ಸಿ, ನಿಮ್ಮ ಒಂದು ವೇಕೆನ್ಸಿ ಏನಿದೆ ಖಾಲಿ ಹುದ್ದೆ, ಅದಕ್ಕೆ ನನ್ನ ಕನ್ಸಿಡರ್ ಮಾಡಿದ್ರೆ
ಕನ್ಸಿಡರ್ ಅಂದರೆ ನೀವು ಅದನ್ನು ಪರಿಗಣಿಸಿದರೆ ಅಂತ. ಆ ಜಾಬ್ ಯಾವ್ದಾರು ಆಗಿರ್ಬೋದು. ನಾನು ಜನರಲ್ ಆಗಿ ನಾನು ಹೇಳಿದ್ದೀನಿ ನಿಮಗೆ ವೇಕೆನ್ಸಿ ಅಂತ ಹಾಕ್ಬಿಟ್ಟಿದ್ದೀನಿ ಆ ಜಾಬ್ನ ಕಾಮನ್ ಆಗಿ ಬರೀತಕ್ಕಂಥದ್ದು. ಹಂಗಾಗಿ ಫಾರ್ ದ ಪೋಸ್ಟ್ ಆಫ್ ಅಂತೇಳಿ ಯಾವ ಒಂದು ಪೋಸ್ಟ್ ಅದನ್ನು ಬರಿಬೋದು ನೀವು. ಮ್ಯಾನೇಜರ್ ಪೋಸ್ಟ್ ವೇಕೆನ್ಸಿ ಅಂತ ಬರಿಬೋದು. ನಾನು ಜನರಲ್ ಆಗಿ ಒಂದು ರೆಡಿಮೇಡ್ ಫಾರ್ಮನ್ನು ಹೇಳಿದ್ದೀನಿ. ಸೊ ವೇಕೆನ್ಸಿ ನಾನು ಇದ್ರ ಜೊತೆ ಏನು ಮಾಡಿದ್ದೀನಿ, ಐ ಎನ್ಕ್ಲೋಸ್ಡ್ ಮೈ ರೆಸ್ಯೂಮೆ. ಇದರ ಜೊತೆಯಲ್ಲಿ ನಾನು ನನ್ನ ಒಂದು ರೆಸ್ಯೂಮೆ ಏನಿದೆ ಅಂದರೆ ಬಯೋಡೇಟಾ ಅಂತ ಏನು ಕರೀತೀನಿ, ಅದನ್ನು ನಾನು ಎನ್ಕ್ಲೋಸ್ ಮಾಡಿದ್ದೀನಿ ಅಟ್ಯಾಚ್ ಅಲಾಂಗ್ ವಿತ್ ದಿಸ್ ಲೆಟರ್. ಈ ಜಾಬ್ ಲೆಟರ್ ಜೊತೆಯಲ್ಲಿ ಇದನ್ನು ಆ್ಯಕ್ಚುಲಿ ಕವರಿಂಗ್ ಲೆಟರ್ ಅಂತ ಕರಿತೀವಿ. ಈಗೇನು ಹೇಳ್ತಾ ಇದ್ದೀನಿ ಈ ಒಂದು ಫಸ್ಟ್ ಪೇಜನ್ನು ಕವರಿಂಗ್ ಲೆಟರ್ ಅಂತ ಹೇಳ್ತಾರೆ. ಕವರಿಂಗ್ ಲೆಟರ್ ನಂತರ ನೀವು ಅದಕ್ಕೆ ರೆಸ್ಯೂಮನ್ನು ಇನ್ನೊಂದು ಪೇಜ್ ನೆಕ್ಸ್ಟ್ ಪೇಜಲ್ಲಿ ರೆಡಿ ಮಾಡ್ತಕ್ಕಂಥದ್ದು. ಸೊ ಐ ಎನ್ಕ್ಲೋಸ್ ಮೈ ಅಲಾಂಗ್ ವಿತ್ ರೆಸ್ಯೂಮೆ ಅಲಾಂಗ್ ವಿತ್ ದಿಸ್ ಲೆಟರ್ ಅಂತ ಇದು ಫುಲ್ ಮುಗೀತು. ಆ್ಯಕ್ಚುಲಿ ನಾವೇನು ಹೇಳಕ್ಕೆ ಕೊಟ್ಟಿದ್ದು ಮುಗಿದು. ನೆಕ್ಸ್ಟು ಇನ್ನೊಂದು ಸಾಲು, ನೀವು ನಮಗೆ ಈ ಹುದ್ದೆ ಕೊಟ್ಟಿದ್ದೆ ಆದರೆ ನನಗೆ ತುಂಬ ನನ್ನ ಇದನ್ನು ಫೇವರಾಗಿ ಪರಿಗಣಿಸ್ತೀರಿ ಅಂತ ಹೇಳಕ್ಕೆ ಬಯಸ್ಬೇಕು ಒಂದು ಸಾಲು. ಅಂದರೆ ದಟ್ ಮಸ್ಟ್ ಬಿ ಇನ್ ಪೊಲೈಟ್ ಮ್ಯಾನರ್. ಆವಾಗ ನೀವೇನು ಮಾಡಬೇಕು ನೋಡಿ, ಈ ಫಸ್ಟ್ ಪ್ಯಾರಾಗ್ರದಲ್ಲಿ ವೆರಿ ಫಸ್ಟ್ ವರ್ಡನ್ನು ನಾನು ಏನು ಶುರು ಮಾಡಿದ್ದೀನಿ ಅದೇ ವರ್ಡ್ನ ನೇರದಲ್ಲಿರಬೇಕು. ಎರಡನೇ ಪ್ಯಾರದ ಮೊದಲ ಸಾಲಿನ ಮೊದಲ ವರ್ಡು ಇಲ್ಲಿ ನಂತರ ಇರಬೇಕು. ನೋಡಿ ಇಲ್ಲಿಷ್ಟು ಜಾಗ ಇರಬೇಕು, ಇಲ್ಲಿಷ್ಟು ಜಾಗ ಇದೆ ನೋಡಿ. ಈ ಧಾಟಿಯನ್ನು ನೀವು ಫಾಲೋ ಮಾಡಬೇಕು, ಯಾಕೆಂದರೆ ತುಂಬ ಸಿಸ್ಟಮೆಟಿಕ್ಕಾಗಿ ಕಾಣುತ್ತೆ. ಆಗಿರಬೇಕಾಗಿ ಈ ಲೆಟ್ರ್ ಕೂಡ. ಸೊ ಇದೇ ಲೆಟ್ರನ್ನ ನೋಡಿ, ಐ ಹೋಪ್ ಯು ವಿಲ್, ನನಗೆ ನನ್ನ ಭರವಸೆ ಇದೆ, ಕನ್ಸಿಡರ್ ಮೈ ರಿಕ್ವೆಸ್ಟ್ ಫೇವರಬಲಿ, ಇದನ್ನು ನನ್ನ ಒಂದು ರಿಕ್ವೆಸ್ಟನ್ನು ಖಂಡಿತವಾಗಿ ಪರಿಗಣಿಸ್ತೀರಿ ಅಂತೇಳಿ ನಾನು ಭಾವಿಸಿದ್ದೇನೆ. ಸೊ ಈಗ ಈ ಬಾಡಿ ಆಫ್ ದ ಲೆಟರ್ ಪೋರ್ಷನ್ ಮುಗಿಯಿತು. ಓಕೆ, ನೆಕ್ಸ್ಟು ಇದರ ಕೆಳಗಡೆ ಥ್ಯಾಂಕಿಂಗ್ ಯು, ಅವ್ರದ್ದು ಒಂದು ಥ್ಯಾಂಕ್ಸನ್ನು ಹೇಳ್ತಕ್ಕಂಥದ್ದು ಸೆಂಟ್ರಲ್ಲಿ. ಅದ್ರ ಕೆಳಗಡೆ ಡೇಟ್ ಮತ್ತು ಪ್ಲೇಸು. ಈ ಡೇಟ್ ಏನಿದೆ ಒಂದು ಸರ್ಟನ್ ಡೇಟ್ ಅಲ್ಲೇನಾದ್ರು ಕೊಟ್ಟಿದ್ರೆ ಓಕೆ, ಆ ಒಂದು ಡೇಟ್ ಮೇಂಟೈನ್ ಮಾಡಿ, ಅಥವಾ ಅದ್ರ ಹಿಂದಿನ ಒಂದು ವೀಕ್ ಡೇಟನ್ನು ಹಾಕಿ. ತುಂಬ ಅಡ್ವರ್ಸಾಗಿ ಯಾವುದೋ ಇಯರ್ದು ಹಾಕೋದಲ್ಲ. ಸೊ ನಂತರ ಪ್ಲೇಸು. ಈ ಪ್ಲೇಸನ್ನು ಎರಡು ರೀತಿಯನ್ನು ಹಾಕ್ತಾರೆ. ಕೆಲವರು ಕಂಪ್ನಿಯಲ್ಲಿದೆ ಆ ಕಂಪ್ನಿ ಹೆಸರು ಹಾಕ್ತಾರೆ, ಕೆಲವು ನಮ್ಮ ಅಡ್ರೆಸ್ ರಿಲೇಟೆಡಾಗಿ ಹಾಕೋತಾರೆ. ದಟ್ಸ್ ಅಪ್ ಟು ಯು. ಬೆಸ್ಟ್ ಅಂತಂದರೆ ನೀವು ಅಪ್ಲೈ ಮಾಡೋ ಪ್ಲೇಸು ಆ ಕಂಪ್ನಿ ಇರೋ ಪ್ಲೇಸ್ ಎರಡು ಒಂದೇ ಅನ್ನೋ ಥರ ಅಡ್ರೆಸ್ ಕ್ರಿಯೇಟ್ ಮಾಡ್ಕೊಳ್ಳಿ. ದಟ್ ಈಸ್ ವೆರಿ ವೆರಿ ಸೇಫರ್ ಸೈಡ್. ಓಕೆನಾ. ನೆಕ್ಸ್ಟು ಅದರ ರೈಟ್ ಸೈಡಲ್ಲಿ ಯುವರ್ಸ್ ಫೇತ್ಫುಲಿ, ತಮ್ಮ ನಂಬಿಕೆ ಅಂತೇಳಿ. ಅದ್ರ ಕೆಳಗಡೆ ನೀವು ಏನು ಸಿಗ್ನೇಚರ್ ಬರುತ್ತೆ ಅಂದರೆ ದಟ್ ಸಿಗ್ನೇಚರ್ ಮಾಡಿ. ಉದಾಹರಣೆಗೆ ಇಲ್ಲಿ ನಾನು ರಾಜು ಅಂತ ಕ್ರಿಯೇಟ್ ಮಾಡಿದ್ದೆ, ಆರಿಂದ ಶುರು ಮಾಡಿ ಒಂದು ಸಿಗ್ನೇಚರ್ ಹೇಗೂ ಮಾಡಿ. ಅದ್ರ ಕೆಳಗಡೆ ಯಾರು ಸಿಗ್ನೇಚರ್ ಅಂತ ಗೊತ್ತಾಗಬೇಕಲ್ವ. ಅವಾಗ ಏನು ಮಾಡಬೇಕು, ಕೆಳಗಡೆ ಬ್ರಾಕೆಟಲ್ಲಿ ಒಂದು ಕ್ಯಾಪಿಟಲ್ ಲೆಟ್ರಲ್ಲಿ ಅದು ಫುಲ್ ಫಾರ್ಮ್ ಅಂದರೆ ಏನು ನೀವು ನೆಕ್ಸ್ಟ್ ಬರೆಯೋಕ್ಕೆ ಹೋಗ್ತೀರಾ ಈ ರೀತಿ ಕ್ರಿಯೇಟ್ ಮಾಡಬೇಕು. ದೀಸ್ ಆರ್ ಆಲ್ ಅಬೌಟ್ ಕವರಿಂಗ್ ಲೆಟರ್, ದಟ್ ಮೀನ್ಸ್ ಜಾಬ್ ಅಪ್ಲಿಕೇಶನ್. ನೆಕ್ಸ್ಟು ನಮಗೆ ಮೇಯ್ನ್ ಆಗಿರ್ತಕ್ಕಂಥದ್ದು ರೆಸ್ಯೂಮೆ ಆರ್ ಸಿ ವಿ. ಈ ರೆಸ್ಯೂಮೆ ಮತ್ತು ಸಿ ವಿ ಬಗ್ಗೆ ಮತ್ತು ಇದನ್ನು ನೆಕ್ಸ್ಟ್ ಪೇಜಲ್ಲಿದೆ ಅಂತ ಊಹಿಸ್ಕೊಳ್ಳಿ. ಓಕೆ, ನಂತರ ನೋಡೋದಾದರೆ ರೆಸ್ಯೂಮ್ ರೈಟಿಂಗ್ ಹೇಗೆ ಅನ್ನೋದ್ರ ಬಗ್ಗೆ ನಾವೀಗ ಫೋಕಸ್ ಮಾಡೋಣ. ಸೊ ರೆಸ್ಯೂಮ್ಗೆ ಇನ್ನೊಂದು ಹೆಸರು ಕರಿಕ್ಯುಲಮ್ ವಿಟೆ ಅಂತಲೂ ಕರೀತಾರೆ. ಕ್ಯಾಶುವಲಿ ಬಯೋಡೇಟಾ ಅಂತ ಹೇಳ್ತಾರೆ, ರೆಸ್ಯೂಮೆ ಅಂತೇಳಿ ಕರಿಬೇಕು. ಸೊ ಅದರಲ್ಲಿ ನಾನು ಹೇಳಿದ್ದೀನಿ ವೆರಿ ಫಸ್ಟು ರೆಸ್ಯೂಮೆಯಲ್ಲಿ ಈ ಒಂದು ಮಿನಿಮಮ್ ಇನ್ಫಾರ್ಮೇಷನ್ ಇರ್ತಕ್ಕಂಥ ನಿಮ್ಮ ಮಾಹಿತಿ ಅಂದರೆ ನೇಮ್. ಓಕೆ, ನೇಮ್ ನೋಡಿ, ಇದು ಒಂದು ನೇರವಾಗಿರ್ಬೇಕು ನೋಡಿ, ಸ್ಟ್ರೈಟ್ ಹಾಕೋದು ಇದೇ ನೇರದಲ್ಲಿರಬೇಕು. ಇದೆಲ್ಲ ಇದೊಂದು ನೀಟ್ನೆಸ್ ಇರುತ್ತೆ. ಸೊ ಅದಾದಮೇಲೆ ಇಮೇಲ್ ಅಡ್ರೆಸ್ಸನ್ನು ಬರೀಬೇಕು. ಇದು ಇ ಅನ್ನೋದು ಕ್ಯಾಪಿಟಲ್ ಲೆಟ್ರ್, ಆಮೇಲೆ ಸ್ಮಾಲ್ ಲೆಟ್ರ್ ಇಮೇಲ್ ಅಂತೇಳಿ ನಿಮ್ಗೆ ಗೊತ್ತಿರಬೇಕು. ಇಮೇಲ್ ಲೆಟ್ರ್ಗಳು ಏನು ಬರಿತೀವಿ ಅದು ಏನು ಅಂದರೆ ಎಲ್ಲ ಲೆಟ್ರ್ಗಳು ಸ್ಮಾಲ್ ಲೆಟರ್ ಆಗಿರ್ಬೇಕು. ತುಂಬ ಜನಕ್ಕೆ ಇಮೇಲ್ ಅಡ್ರೆಸ್ ಕ್ರಿಯೇಟ್ ಮಾಡಿ ಬರೆಯೋದೇ ಗೊತ್ತಿರಲ್ಲ. ಬಟ್ ಇಲ್ಲಿ ಯಾವುದೇ ಒಂದು ಕಂಪ್ನಿ ಅಥವಾ ನಿಮ್ದು ಯಾವುದು ಇದು ಮಾಡಿ ಇಮೇಲ್ ಅಡ್ರೆಸ್ ಬರೆಯೋದು ಇವಾಗ ಸಾಲ್ವ್ ಆಲ್ಮೋಸ್ಟ್ ಲೈಕ್ ಮ್ಯಾಂಡೇಟರಿ. ಅಂದರೆ ನೀವು ಬರೆಯೋದಕ್ಕೆ ಜಾಸ್ತಿ ವರ್ಡ್ಸ್ ಇದು ಮಾಡೋದಾಗುತ್ತೆ. ಎಲ್ಲ ಲೆಟ್ರು ಸ್ಟಾರ್ಟಿಂಗ್ ಲೆಟ್ರು ಸಹ ಸ್ಮಾಲ್ ಲೆಟ್ರ್. ನೀವೇನೋ ಒಂದು ಕ್ರಿಯೇಟ್ ಮಾಡಿ ನೀವೇನು ಕೊಟ್ಟರು ಆಗುತ್ತೆ ಇಮೇಲ್ ಅಡ್ರೆಸ್ ಅಂತೇಳಿ. ಬಟ್ ಅದೆಲ್ಲ ಸ್ಮಾಲ್ ಲೆಟ್ರ್ ಇದ್ದಾದಮೇಲೆ ಕೊನೆಗೆ ಇಲ್ಲಿ ಇದನ್ನು ಮಾತ್ರ ಯೂನಿಫಾರ್ಮ್ ಆಗಿರಲೇಬೇಕು. ಏನು @gmail ಎಲ್ಲ ಪಕ್ಕದಲ್ಲಿರ್ಬೇಕು. ಯಾವುದಕ್ಕೂ ಗ್ಯಾಪ್ ಕೊಡಬಾರ್ದು ಮೇಲ್ ಅಡ್ರೆಸ್. ನೀವೇನಾದ್ರು ಗ್ಯಾಪ್ ಕೊಡ್ತಂದ್ರೆ ನಿಮಗೆ ಮೇಲ್ ಅಡ್ರೆಸ್ ಕಾನ್ಸೆಪ್ಟೇ ಇಲ್ಲ ಅಂತೇಳಿ ಅನ್ಕೋತಾರೆ. ಹಾಗಾಗಿ ಎಲ್ಲದೂ ಸ್ಮಾಲ್ ಲೆಟ್ರಲ್ಲಿರಬೇಕು, ಗ್ಯಾಪ್ ಕೊಡಲೇಬಾರ್ದು, ಕಂಟಿನ್ಯೂಟಿ ಇರಬೇಕು. ಎಲ್ಲಿವರೆಗೆ ಡಾಟು ಸಹ ಒಂದು ಕ್ಯಾರೆಕ್ಟರ್ನ ಕನ್ಸಿಡರ್ ಮಾಡೋದು. ನೆಕ್ಸ್ಟು COM ಎಲ್ಲದೂ ಸಹ ಸ್ಮಾಲ್ ಲೆಟ್ರಲ್ಲಿರಬೇಕು. ಇದೊಂದು ಮಾತ್ರ ತಿಳ್ಕೊಳ್ಳಿ.
ಸೊ ಇದು ನಿಮ್ಮ ಇಮೇಲ್ ಅಡ್ರೆಸ್ ಆಯಿತು. ನಂತರ ನಿಮ್ಮ ಮೊಬೈಲ್ ನಂಬರ್ MOB ಅಂತ ಹೇಳಿ ನಿಮ್ಮ ಮೊಬೈಲ್ ನಂಬರನ್ನು ಬರೀಬೇಕಾಗುತ್ತೆ. ಸೊ ದಿಸ್ ಪಾರ್ಟ್ ಇಸ್ ಓವರ್. ನೆಕ್ಸ್ಟ್ ಬರೀತಕ್ಕಂಥದ್ದು ಮೇಯ್ನಾಗಿ ಆಬ್ಜೆಕ್ಟಿವ್ಸ್, ಗೋಲ್ಗಳು. ನನಗೇನು ಆಬ್ಜೆಕ್ಟಿವ್ಸ್ ಇದೆ ನನ್ನ ಜೀವನದಲ್ಲಿ ಅಂತೇಳಿ ನೀವು ಅವ್ರಿಗೆ ಪರಿಚಯ ಮಾಡಿಕೊಡ್ತಾ ಇದ್ದೀರಿ. ನೆಕ್ಸ್ಟು ಎಜುಕೇಷನ್ ಕ್ವಾಲಿಫಿಕೇಷನ್ ಅಂದು ಏನಿದೆ ಅಂತೇಳಿ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀವಿ. ನೆಕ್ಸ್ಟು ಪರ್ಸನಲ್ ಸ್ಕಿಲ್ಸ್ ಏನಿದೆ. ಸೊ ಲೆಟ್ ಅಸ್ ವಿ ಲುಕ್ ಅಟ್ ಒನ್ ಆಫ್ಟರ್ ಅನದರ್. ಆಬ್ಜೆಕ್ಟಿವ್ಸ್ ರಿಲೇಟೆಡ್ ಆಗಿ ನೀವು ಸ್ವಲ್ಪ ಡಿಫ್ರೆಂಟಾಗಿ ಬರೀಬೋದು. ನಾನೊಂದು ಎಕ್ಸಾಂಪಲ್ ಏನು ಮಾಡಿದ್ದೀನಿ ಅಂದರೆ ಸೀಕಿಂಗ್ ಎ ಚಾಲೆಂಜಿಂಗ್. ಸ್ವಲ್ಪ ಚಾಲೆಂಜಿಂಗ್ ಅಂದರೆ ನನಗೆ ತುಂಬ ಇಷ್ಟ. ಯಾವ ರೀತಿಯಲ್ಲಿ ರೆಸ್ಪಾನ್ಸಿಬಲ್ ಪೊಸಿಷನ್ ಇನ್ ಆರ್ಗನೈಜೇಷನ್. ಆರ್ಗನೈಜೇಷನ್ ಅಂದರೆ ಒಂದು ಸಂಘಟನೆಯಾಗಿರುತ್ತೆ. ಯಾವುದೇ ಕಂಪ್ನಿ ಅಥವಾ ಟೀಚಿಂಗ್ ಯಾವುದಕ್ಕೆ ಹೋಗಿ ಆ ಒಂದು ಸಂಘಟನೆಯಲ್ಲಿ ನನಗೆ ಏನಾದ್ರು ಸಮಸ್ಯೆಗಳು ಬಂದಿದ್ದೆ ಆದರೆ ಅದನ್ನು ಎದುರಿಸುವಂಥ ಶಕ್ತಿ ಇದೆ ನನಗೆ, ಅದನ್ನು ಚಾಲೆಂಜ್ ಆಗಿ ತಗೋತೀನಿ ಅಂಥೇಳಿ ನಿಮ್ಮ ಬಗ್ಗೆ ಅದೊಂದು ಅಬ್ಜೆಕ್ಟಿವ್ನ ಹೇಳಿದಾಗುತ್ತೆ. ಸೊ ಅದೊಂದು ಎಕ್ಸಾಂಪಲ್ ಆಯಿತು. ನೆಕ್ಸ್ಟ್ ಎಜುಕೇಷನಲ್ ಕ್ವಾಲಿಫಿಕೇಷನ್ ಬಂದಾಗ ನಿಮ್ಮದು ಯಾವುದು ಹೈಯೆಸ್ಟ್ ಎಜುಕೇಷನ್ ಇರುತ್ತೆ ಯೂಶಲಿ ಅದನ್ನು ನೀವು ಬರೀಬೇಕಾಗುತ್ತೆ. ಈಗ 10th PU ಹಂಗೆಲ್ಲ ಬರೆಯೋಕ್ಕೆ ಹೋಗ್ಬಾರ್ದು. ಸೊ ಅದರಲ್ಲಿ ಏನಾದ್ರು ಒಂದು ಡಿಫ್ರೆಂಟ್ ಇದ್ದರೆ ಅದನ್ನು ಮೆನ್ಷನ್ ಮಾಡ್ಬೋದು. ಸೊ ಈಗ ನಾನು ಉದಾಹರಣೆಗೆ BCom ತೊಗೊಂಡಿಲ್ಲ, MCom ತೊಗೊಂಡಿದ್ದೀನಿ, ನೀವು BA ತೊಗೋಬೋದು. ಅಂದರೆ ಇನ್ನೊಂದು ಗಮನಿಸ್ಬೇಕಾಗಿರೋದು ನೀವು ಅಲ್ಲಿ ಯಾವ ಕಂಪ್ನಿಗೆ ಅಥವಾ ಯಾವ ಒಂದು ಇಲಾಖೆ ಇದು ಮಾಡ್ತೀರಿ ಅದಕ್ಕೆ ರಿಲೇಟೆಡ್ ಆಗಿ ಯಾವ ಕೋರ್ಸು ಅನ್ನೋದೇನಾದರೂ ಐಡಿಯಾ ಬಂದರೆ ಖಂಡಿತವಾಗಿ ಅದಕ್ಕೆ ರಿಲೇಟೆಡ್ ಆಗಿ ಬರೀರಿ. MCom ಬರೀಬೇಕು ಅಂತಿಲ್ಲ, BE ಅಂತಲೂ ಬರೀಬೋದು, BA ಅಂತಲೂ ಬರೀಬೋದು, ಆದರೆ ಅದಕ್ಕೆ ರಿಲೆವೆಂಟ್ ಆಗಿರಬೇಕು. ಓಕೆನಾ? ಸೊ ಎಜುಕೇಷನಲ್ ಕ್ವಾಲಿಫಿಕೇಷನ್ ನೋಡಿ, ಇದನ್ನೆಲ್ಲ ನೋಡಿ ಅಬ್ಜೆಕ್ಟಿವ್ಸ್ ಬರೆದಾದ್ಮೇಲೆ ಸ್ಟಾರ್ ಮಾರ್ಕ್ ಹಾಕಿ ಉಳಿದುದನ್ನು ಬರ್ದೀನಿ ನೋಡಿ. ಇದೇ ಸ್ಟಾರ್ ಮಾರ್ಕ್ನ ನೇರದಲ್ಲಿ ಸೆಕೆಂಡ್ ಒಂದಿದೆ, ಬಟ್ ಈ ಕಡೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಯೂಸ್ ಮಾಡಿ. ಸಾಧ್ಯವಾದರೆ ಕೆಲವೊಂದು ಬಾರಿ ಅಂಡರ್ಲೈನ್ ನೋಡಿ. ಒಂದು ಸಿಸ್ಟಮ್ಯಾಟಿಕ್ ಆಗಿಲ್ವಾ? ಈ ಸಿಸ್ಟಮ್ಯಾಟಿಕನ್ನೇ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ರೆ ಟ್ರೀಟಿಂಗ್ ಅಂತ ಏನೇನೋ ಹಂಗೆಲ್ಲ ಅಲ್ಲಿ ಬರೆದ್ಬಿಡೋದಲ್ಲ. ಸೊ ನೆಕ್ಸ್ಟು ಎಜುಕೇಷನ್ ಕ್ವಾಲಿಫಿಕೇಷನ್ MCom, ಅದ್ರ ಜೊತೆಯಲ್ಲಿ ಒಂದು KCET ಎಕ್ಸಾಮ್ ಅಂತ ಬರುತ್ತೆ. ಆ ಎಕ್ಸಾಮನ್ನು ಪಾಸ್ ಮಾಡಿದ್ದೀನಿ ಅಂತ ಹೇಳಿದ್ರು. ಅದು ಎಲ್ಲಿ? ಮಾನಸ ಗಂಗೋತ್ರಿ, ಮೈಸೂರು ಆಗಿದ್ರೆ ಮಾನಸ ಗಂಗೋತ್ರಿ, ಬ್ಯಾಂಗ್ಳೂರು ಆಗಿದ್ದರೆ ಜ್ಞಾನ ಗಂಗೋತ್ರಿ. ಈ ರೀತಿ ಯಾವುದೋ ಒಂದು ಇನ್ಸ್ಟಿಟ್ಯೂಷನ್ ಹೆಸರುಗಳನ್ನು ಕೊಟ್ಕೊಳ್ಳಿ, ಆ ಒಂದು ಪ್ಲೇಸನ್ನು ಬರೀರಿ. ಅಂದರೆ ಎಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ ಅಂತ ಡೈರೆಕ್ಟ್ ಮಾಡುತ್ತೆ. ಒಂದು ಕಾಲೇಜ್ ಹೆಸರನ್ನು ಕ್ರಿಯೇಟ್ ಮಾಡಿ ಅಷ್ಟೇ. ನೆಕ್ಸ್ಟ್ ಬಂದು ಬರೀ ಅದ್ರ ಜೊತೆ ಇನ್ನೇನಾದರೂ ಒಂದು ಅಡಿಷನಲ್ ಸರ್ಟಿಫಿಕೇಟ್ ಏನಾದ್ರು ಇದ್ದರೆ ಅದನ್ನು ನೀವು ಬರೀಬೇಕಾಗುತ್ತೆ. NSS ಕೋಟಾ ಇದ್ದರೆ, NCC ಇದ್ದರೆ ಆ ಥರದ್ದು. ಸೊ ಇಲ್ಲಿ ಕಂಪ್ಯೂಟರ್ ಅಪ್ಲಿಕೇಶನ್ ಯಾವುದೋ ಒಂದು ಕೋರ್ಸನ್ನು ಒಂದು ಇನ್ಸ್ಟಿಟ್ಯೂಷನಲ್ಲಿ ಮಾಡಿದ್ದಾರೆ ಅದಕ್ಕೆ ರಿಲೇಟೆಡ್ ಆಗಿ. ಈಗ ಕಂಪ್ಯೂಟರ್ ಅಪ್ಲಿಕೇಶನ್ ಯಾವುದೋ ಒಂದು ಫೇಮಸ್ ಕಂಪ್ಯೂಟರ್ ಸೆಂಟರ್ ಹೆಸರನ್ನ ಹಾಕ್ಬೋದು ನೀವು. ಅದು ಈಗ ನಾವು ಒಂದು ಕಾಲೇಜ್ ಹೆಸರು ಹಾಕ್ತೀನಿ, ಮೈಸೂರು ಅಂತೇಳಿ. ಸೊ ಈ ರೀತಿ ಒಂದು ಅಡಿಷನಲ್ ಇನ್ಫಾರ್ಮೇಷನ್ ಇರ್ತಕ್ಕಂಥ ಒಂದು ಇದನ್ನು ನೀವು ಕ್ರಿಯೇಟ್ ಮಾಡಿ, ಅದಕ್ಕೇನು ತೊಂದರೆ ಇಲ್ಲ. ಬರೀ ಒಂದೊಂದೇ ಲೈನಲ್ಲಿ ಆಗಿಬಿಟ್ರೆ ತುಂಬ ಇಟ್ ಲುಕ್ಸ್ ಪ್ಲೈನ್. ವಿ ಹ್ಯಾವ್ ಟು ಆ್ಯಡ್ ಮೋರ್ ಆ್ಯಂಡ್ ಮೋರ್ ಇನ್ಫಾರ್ಮೇಷನ್ ಟು ದಿಸ್ ಒನ್. ನೆಕ್ಸ್ಟ್ ಬಂದು ಪರ್ಸನಲ್ ಸ್ಕಿಲ್ಸ್, ವೈಯಕ್ತಿಕ ಸ್ಕಿಲ್ಗಳು ಏನಿದೆ ನಿಮ್ಮಲ್ಲಿ, ಇದನ್ನು ನೀವು ಸ್ವಲ್ಪ ಕೇರ್ಫುಲ್ಲಾಗಿ ಬರೀಬೇಕು. ನಾನು ಹೇಳಿದ್ದೀನಿ ಅಲ್ಲಿ ಒಂದು ಕಂಪನಿಯವ್ರು ಯಾವ ರೀತಿ ಟೆಕ್ನಿಕಲಿ ಇರೋಂಥ ಇದಕ್ಕೆ ಬೇರೆ ಬರೀಬೇಕು, ಅಲ್ಲಿ ಸ್ವಲ್ಪ ಕಲಾತ್ಮಕವಾಗಿದ್ದರೆ ಟೀಚಿಂಗ್ ಫೀಲ್ಡು ಅಥವಾ ಆಲ್ರೌಂಡ್ ಡೆವಲಪ್ಮೆಂಟ್ ಇರುತ್ತೆ, ಅದು ಟೀಚಿಂಗ್ ಫೀಲ್ಡ್ಗೆ ಅಂಥ ಕಡೆ ಬೇರೆ ಬೇರೆ ಇದನ್ನು ಬರ್ಕೋಬೋದು. ಇಲ್ಲಿ ನಿಮ್ಮ ಹಾಬೀಸ್ ಎಲ್ಲ ಬರುತ್ತೆ. ಓಕೆ, ನೀವು ಗೊತ್ತಿದ್ದೆ ಆದರೆ ಅದನ್ನು ಲಿಸ್ಟ್ ಔಟ್ ಮಾಡಿದ್ರೆ ನೋ ವರೀಸ್. ಸೊ ಪರ್ಸನಲ್ ಸ್ಕಿಲ್ ಏನು? ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ ಇದೆ. ಕೆಲವು ಕಂಪ್ನಿಗಳಲ್ಲಿ ರಿಸೆಪ್ಷನಿಸ್ಟಾಗಿ ತೊಗೊಂಡಿರ್ತಾರೆ ಅಥವಾ ಬಂದವ್ರಿಗೆ ವೆರಿ ಫಸ್ಟ್ ಅವ್ರಿಗೆ ಈ ಕಂಪನಿ ಬಗ್ಗೆ ಇಂಟ್ರೊಡ್ಯೂಸ್, ಅಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಎನಿಥಿಂಗ್ ಎಲ್ಸ್. ಆವಾಗ ಅದನ್ನು ಗೊತ್ತಾಗುತ್ತೆ. ಸೊ ನಿಮ್ಮಲ್ಲಿರ್ತಕ್ಕಂಥ ಕ್ವಾಲಿಟಿಗಳಲ್ಲಿ ಬೇರೆ ತುಂಬ ಹೈ ಲೆವೆಲ್ ಪರ್ಫಾರ್ಮೆನ್ಸ್ ಯಾವ ಕ್ವಾಲಿಟಿ ಇದೆ ಅದನ್ನು ಫಸ್ಟ್ ಬರೀರಿ. ಓಕೆ, ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್. ಸೆಕೆಂಡ್ ಒನ್ ಹಾರ್ಡ್ ವರ್ಕಿಂಗ್ ಒಂದು ಸ್ಕಿಲ್ ಇದೆ. ನೀವು ಯಾವುದೋ ಒಂದು ವರ್ಕ್ ಕೊಟ್ಟರೆ ಅದು ಎಷ್ಟೊತ್ತಾರಾಗಲಿ ಮುಗಿಯೋವರೆಗೂ ನನಗೆ ಹೋಗಲ್ಲ, ಇದು ನನ್ನ ಒಂದು ಆ್ಯಟಿಟ್ಯೂಡ್, ನನ್ನ ಸ್ಕಿಲ್ ಇದು. ನೆಕ್ಸ್ಟ್ ವೆಬ್ ಡಿಸೈನ್ ಸ್ಕಿಲ್. ನಾನು ಕಂಪ್ಯೂಟರ್ ರಿಲೇಟೆಡ್ ಕೋರ್ಸ್ ಮಾಡಿದ್ದೀನಿ, ಹಾಗಾಗಿ ನನಗೆ ವೆಬ್ ಡಿಸೈನ್ ಮಾಡೋದು ಬರುತ್ತೆ. ಅಥವಾ ನನಗೆ ಇನ್ನೊಂದು ಟ್ಯಾಲಿ ಬರುತ್ತೆ. ಸಾಲ್ವಿಂಗ್ ಸ್ಕಿಲ್ ದಟ್ ಮೀನ್ಸ್ ಏನಾದ್ರು ಪ್ರಾಬ್ಲಮ್ ಬಂತಂದರೆ ಸಾಲ್ವ್ ಮಾಡ್ತಕ್ಕಂಥ ಸ್ಕಿಲ್ ನನ್ನಲ್ಲಿ ಚೆನ್ನಾಗಿದೆ. ನೆಕ್ಸ್ಟು ನಾನೊಬ್ಬ ಕ್ರಿಕೆಟ್ ಪ್ಲೇಯರ್ ಆಗಿದ್ದೀನಿ, ಹೆಣ್ಮಕ್ಳಾದ್ರೆ ಖೋ ಪ್ಲೇಯರ್ ಆಗಿದ್ದೀನಿ, ಅದು ವಾಲಿಬಾಲ್ ಪ್ಲೇಯರ್, ಟೆನ್ನಿಸ್ ಪ್ಲೇಯರ್. ಈ ರೀತಿ ಯಾವ್ದಾದ್ರು ಒಂದು ಹಾಬಿಗಳನ್ನು ಬರೀರಿ, ಏನು ಮಾಡಿ ಲಿಸ್ಟ್ ಔಟ್ ಮಾಡಿ. ಅಥವಾ ನಿಟ್ಟಿಂಗ್ ಏನಾದ್ರು ಇದ್ದರೆ, ನಿಟ್ಟಿಂಗ್ ಅಂತಂದರೆ ಹೆಣ್ಮಕ್ಳಿಗೆ ಮಾಡ್ತಾರೆ, ಎಣಿಕೆ ಮಾಡ್ತಕ್ಕಂಥದ್ದು, ಕಸೂತಿ ಕೆಲಸ, ಟೈಲರಿಂಗ್, ಈ ಥರದ್ದು ಏನಿದ್ರೆ ಮೆನ್ಷನ್ ಮಾಡೋದು. ನಿಮ್ಮ ಒಂದು ಇದಕ್ಕೆ ತಕ್ಕಾಗಿ ಆ ನೇಮ್ ಅಕಾರ್ಡಿಂಗ್ ಟು ದಟ್ ನೀವು ಅದನ್ನು ಕ್ರಿಯೇಟ್ ಮಾಡಿ. ಸೊ ದೀಸ್ ಆರ್ ಆಲ್ ಅಬೌಟ್ ಪರ್ಸನಲ್ ಸ್ಕಿಲ್. ಸೊ ರೆಸ್ಯೂಮೇಲಿ ಇದನ್ನೆಲ್ಲ ಒಂದೇ ಪೇಜಲ್ಲಿ ಇರುತ್ತೆ ಅನ್ನೋದು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಲ್ಲಾರ್ದ ಇಲ್ಲಾರ್ದ ಬರೀಬಾರ್ದು. ಜಾಬ್ ಅಪ್ಲಿಕೇಶನ್ ಒಂದು ಕಡೆ ಆದರೆ ಅದರ ಕೊನೆಯಲ್ಲಿ PTO ಅಂತ ಹಾಕಿ.
ಪೇಜ್ ಟರ್ನಿಂಗ್ ಓವರ್ ನೆಕ್ಸ್ಟ್ ಇದೆ ಅಂತ ಹೇಳಿ ಅರ್ಥ ಆಗುತ್ತೆ. ಎಲ್ಲರೂ ಆ ಲೆಟರ್ಗಳು ಬರೆಯುವಾಗ ಏನು ಮಾಡ್ತಾರೆ, ಈ ನೋಟ್ಸ್ ಅಂದರೆ ಆ ಒಂದು ಎಕ್ಸಾಮಿನೇಷನ್ ಪೇಪರ್ಲಿ ಒಂದು ಅರ್ಧಕ್ಕಿಂತ ಸ್ವಲ್ಪ ಜಾಗ ಇರುತ್ತೆ, ಅಲ್ಲೇ ಬರೆಯೋಕ್ಕೆ ಶುರು ಮಾಡಿಬಿಡ್ತಾರೆ. ಹಂಗೆ ಮಾಡಬೇಡಿ. ನೀವೇನು ಅದಕ್ಕೆ ಬೆಟರ್ ಟೇಕ್ ನೆಕ್ಸ್ಟ್ ಪೇಜ್ ಗೋ ಫಾರ್ ನೆಕ್ಸ್ಟ್ ಪೇಜ್. ಅಲ್ಲಿ ಲೆಫ್ಟ್ ರೈಟು ಇದ್ದರೆ ಇನ್ನೂ ಒಳ್ಳೆಯದು. ಜಾಬ್ ಅಪ್ಲಿಕೇಶನ್ ಎಡಗಡೆ ಇರುತ್ತೆ, ಬಲಗಡೆ ರೆಸ್ಯೂಮೇ ಇರುತ್ತೆ. ಓಕೆ, ಪ್ರಿಫರ್ ದಿಸ್ ಒನ್. ಸೊ ಇದು ರೆಸ್ಯೂಮೆಯ ಒಂದು ಫಾರ್ಮ್ಯಾಟ್ ಆಯಿತು. ನೆಕ್ಸ್ಟು ಇದೇ ರೀತಿ ಪರ್ಸ್ನಲ್ ಸ್ಕಿಲ್ 3ನೇ ಎಲಿಮೆಂಟ್ ಆದಮೇಲೆ ನೆಕ್ಸ್ಟ್ ಒಂದಿದೆ, ಅಂದರೆ ಅದು ಆಲ್ಮೋಸ್ಟ್ ಲೈಕ್ ಬಯೋಡೇಟಾ, ನಿಮ್ಮ ಬಗ್ಗೆ ಮಾಹಿತಿ. ಅದನ್ನು ನಾನು ಫರ್ದರ್ ಹೇಳ್ತೀನಿ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ನೆಕ್ಸ್ಟ್ ನಾನು 4th ಎಲಿಮೆಂಟ್ ಏನಿದೆ, ಸೊ ಪರ್ಸನಲ್ ಡೀಟೇಲ್ಸ್ ಆಲ್ಮೋಸ್ಟ್ ಲೈಕ್ ಬಯೋಡೇಟಾ. ಅದು ಹೇಗೆ ಬರೆಯೋದು ಅಂತೇಳಿ. ಬಯೋಡೇಟಾ ಬರೆಯುವಾಗ ಹೆಂಗೆ ಕ್ಲಿಯರ್ ಕಟ್ ಆಗಿರಬೇಕು ಅಂದರೆ, ಆ ಪೇಜ್ ಏನು ತೊಗೋತೀರಾ, ಇದು ಶುರುವಾಗಿರ್ತಕ್ಕಂಥ ಎಲ್ಲ ಪದಗಳು ಲೆಫ್ಟ್ ಸೈಡ್ ಏನಿದೆ ಇದೆಲ್ಲ ಒಂದೇ ಲೈನಲ್ಲಿ ಇರೋ ಥರ ನೋಡ್ಕೊಳ್ಳಿ. ಓಕೆನಾ? ಈಗ ನೇಮ್ ಇಲ್ಲಿರುತ್ತೆ, ಅದನ್ಬಿಟ್ಟು ಇಲ್ಲೇ ಚುಕ್ಕೆ ಹಾಕ್ಬಿಟ್ಟು ಇಲ್ಲೇ ಶುರು ಮಾಡಬಾರ್ದು, ಇಲ್ಲೆಲ್ಲ ಆಡೋಕೆ ಕಾಣುತ್ತೆ. ನೀವೊಂದು ಏನು ಮಾಡಿ ಅಂದರೆ, ಈ ಕಾಲಮ್ಗಳೆಲ್ಲ ಲೆಫ್ಟ್ ಸೈಡ್ ನೀಟಾಗಿ ಬರೆದ್ಬಿಡಿ. ಯಾಕಂದರೆ ಯು ಶುಡ್ ಹ್ಯಾವ್ ಮೈಂಟೈನ್ ನೀಟ್ನೆಸ್ಸನ್ನು ಮೇಂಟೈನ್ ಮಾಡೋಕ್ಕಾಗುತ್ತೆ. ಯಾವ ಒಂದು ವರ್ಡ್ ತುಂಬ ಲೆಂತ್ ಇದೆ ಅದರ ಮುಂದೆ ಚುಕ್ಕಿನ ಫಸ್ಟ್ ಹಾಕೊಳ್ಳಿ, ಅದೇ ನೇರಕ್ಕೆ ಬೇರೆ ಚುಕ್ಕಿಯನ್ನು ಹಾಕ್ತಾ ಬನ್ನಿ. ಗೊತ್ತಾಗ್ತಾ ಇದೆಯಾ? ಆವಾಗ ತುಂಬ ನೀಟಾಗಿ ಕಾಣುತ್ತೆ. ಓಕೆ, ಸೊ ಇಲ್ಲಿ ನೇಮ್ ಏನಿದೆ, ರಾಜು ಪಿ. ಓಕೆನಾ? ನೀವು ಇಲ್ಲಿ ಮಿಸ್ಟರ್, ಮಿಸ್ಸಸ್ ಆ ಥರ ಏನಾದ್ರು ಇದ್ದರೆ ಮೇಂಟೈನ್ ಮಾಡಬೇಕು. ರಾಜು ನೋಡಿ, ಇವೆಲ್ಲ ನೇರಕ್ಕೆ ಬರುತ್ತೆ. ಫಾದರ್ಸ್ ನೇಮ್, ತಂದೆಯವರ ಹೆಸರು ಅಂತೇಳಿ. ಇಲ್ಲಿ ಫಾದರ್ಸ್ ಅಂತಕ್ಕಂಥ ಅಪಾಸ್ಟ್ರೋಫಿಸ್ ಹಾಕಿರೋದು ನಾನು ನಿಮ್ಗೆ ಹೇಳಿದ್ದೀನಿ, ಪೊಸೆಸಿವ್ ನೌನ್ ಇದೆ. ಓಕೆನಾ? ಇದು ಫ್ಲೂರಲ್ ಸೆನ್ಸಲ್ಲಿ ಅಲ್ಲ. ಸೊ ಹಾಗಾಗಿ ಫಾದರ್ಸ್ ಮತ್ತು ಮದರ್ಸ್ ಅಂತಂದಾಗ ಫಾದರ್ ನೇಮ್ ಏನಿರುತ್ತೆ, ಉದಾಹರಣೆಗೆ ಪಿ ಅಂತಿದೆ, ಪರಶಿವ ಅಂತ. ಉದಾಹರಣೆಗೆ ಮದರ್ಸ್ ನೇಮ್ ಇರುತ್ತೆ, ಉದಾಹರಣೆಗೆ ರಾಣಿ ಅಂತೇಳಿ. ನೆಕ್ಸ್ಟ್ ಡೇಟ್ ಆಫ್ ಬರ್ತನ್ನು ಸಾಧ್ಯವಾದಷ್ಟು ಒಂದು ಫಾರ್ಮ್ಯಾಟನ್ನು ಫಾಲೋ ಮಾಡೋದು ಒಳ್ಳೆಯದು. ಉದಾಹರಣೆಗೆ 30th June 1999. ಓಕೆ, ಸೊ ಏಜ್ ಏನಾಗಿರುತ್ತೆ, ಪ್ರೆಸೆಂಟ್ ಇದಕ್ಕೆ ಅಂದಾಜು ಎಷ್ಟಾಗಿರುತ್ತೆ. 21 ಇಸ್ವಿಗಾದರೆ ಒಂದು ಅಂದಾಜು ಒಂದು 21 years. ಇದಕ್ಕೆ ರಿಲೇಟೆಡಾಗಿ ಕ್ಯಾಲ್ಕುಲೇಟ್ ಮಾಡಿ ನೀವು ಹಾಕ್ಕೊಳ್ಳಿ, ಅಂದಾಜು ಮಾಡಿ. ಮಂತ್ಸ್ನ ಒಮಿಟ್ ದ ಮಂತ್ಸ್ ರಿಲೇಟೆಡ್ ಬಿಡಿ. ನೆಕ್ಸ್ಟು ಯಾವ ಲಿಂಗ ಇದೆ, ಮೇಲ್ ಆರ್ ಫಿಮೇಲ್ ಅಂತೇಳಿ. ಸೊ ಇಲ್ಲಿ ನೀವು ಏನು ಬರೀತೀರಿ ಇದ್ರ ಪ್ರಕಾರಕ್ಕೆ ನೀವು ಕ್ರಿಯೇಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ರಾಣಿ ಅಂತ ಹಾಕಿದರೆ ಫೀಮೇಲ್ ಹಾಕಬೇಕಾಗತ್ತೆ, ಇಲ್ಲಿ ರಾಜು ಅಂತಿದೆ ಮೇಲ್ ಅಂತ. ನೀವು ಫಿಮೇಲ್ ಹಾಕುವರು ಈ ವರ್ಡನ್ನು ಬರಿಬೇಕಾಗುತ್ತೆ. ನೆಕ್ಸ್ಟ್ ನ್ಯಾಷನಾಲಿಟಿ, ಯಾವ ಒಂದು ಇದಕ್ಕೆ ಸೇರಿದರು, ದೇಶಕ್ಕೆ ಅಂತೇಳಿ. ಸೊ ಇಂಡಿಯನ್, ಯಾಕೆಂದರೆ ಈ ಜಾಬ್ಗೆ ಬೇರೆ ಬೇರೆಯಿಂದನೂ ಅಪ್ಲೈ ಮಾಡುವಂಥ ಇದಿರುತ್ತೆ, ಹಾಗಾಗಿ ಯೂನಿವರ್ಸಲ್ ಆಗಿ ಫಾರ್ಮ್ಯಾಟ್ ಇದೆ. ನೆಕ್ಸ್ಟ್ ಯಾವ ಒಂದು ರಿಲಿಜಿಯನ್, ಯಾವ ಒಂದು ಧರ್ಮ. ಸೊ ಧರ್ಮ ಯಾವುದಾಗಿರುತ್ತೆ, ಹಿಂದೂ ಆಗಿರ್ತಾರೆ, ಹಿಂದೂ, ಮುಸ್ಲಿಂ ಆಗಿದ್ರೆ ಮುಸ್ಲಿಂ, ಕ್ರಿಶ್ಚಿಯನ್ ಆಗಿರೋ ಕ್ರಿಶ್ಚಿಯನ್, ಅದನ್ನು ನೀವು ಅಲ್ಲಿ ಬರೀಬೇಕಾಗುತ್ತೆ. ಸೊ ನೆಕ್ಸ್ಟ್ ಮ್ಯಾರಿಟಲ್ ಸ್ಟೇಟಸ್, ಅಂದರೆ ನಿಮ್ಮ ವೆದರ್ ಯು ಆರ್ ಎ ಬ್ಯಾಚುಲರ್, ಸ್ಪಿನ್ಸ್ಟರ್ ಆರ್ ಎ ಮ್ಯಾರಿಡ್ ಒನ್ ಅಂಥೇಳಿ ಇದನ್ನು ಮಾಡಲಿಕ್ಕೆ ಆ ಕಾಲಮ್. ಸೊ ನೀವೀಗ ಮ್ಯಾರಿಡ್ ಆಗಿದರೆ ಮ್ಯಾರಿಡ್ ಅಂತ ಬರೀಬೇಕಾಗತ್ತೆ. ಮ್ಯಾರಿಡ್ ಇಲ್ಲ ಅಂತಂದರೆ ಬ್ಯಾಚುಲರ್ ಆದರೆ ಬ್ಯಾಚುಲರ್ ಅಂತ ನೀವು ಬರೀಬೇಕಾಗುತ್ತೆ. ಹೆಣ್ಮಕ್ಳು ಸ್ಪಿನ್ಸ್ಟರ್ ಅಂತೇಳಿ ಬರೀಬೇಕಾಗುತ್ತೆ. ಸೊ ಇದೆಲ್ಲ ನಂತರ ಮುಗಿದ್ಮೇಲೆ ನೆಕ್ಸ್ಟ್ ಲ್ಯಾಂಗ್ವೇಜಸ್ ವಿಚಾರ ಬರೋಣ. ಎಷ್ಟು ಲ್ಯಾಂಗ್ವೇಜಸ್ ಗೊತ್ತಿದೆ ಅಂತ. ಅದರಲ್ಲಿ ನಿಮ್ಗೆ ಗೊತ್ತಿರೋಂಥದ್ದು ಮದರ್ ಟಂಗ್, ಉದಾಹರಣೆ ನಮ್ಮ ಲೋಕಲ್ ಇದಾದ್ರಿಂದ ಫಸ್ಟ್ ಕನ್ನಡ ಬರೀತೀರ. ಕನ್ನಡ ಜೊತೆಯಲ್ಲಿ ನೀವು ಒಂದು ಮುಸ್ಲಿಮ್ ಇರೋ ಬೌಂಡ್ರಿಯಲ್ಲಿ ಇರ್ತೀರ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ತುಂಬ ಚೆನ್ನಾಗಿ ನಿಮಗೆ ಉರ್ದು ಅಥವಾ ಹಿಂದಿ ಮಾತಾಡೋದು ಬರುತ್ತೆ, ತುಂಬ ಚೆನ್ನಾಗಿ ಅದು ಸೇಟುಗಳ ಹತ್ರ ಹಿಂದಿ ಕಲ್ತಿರ್ತೀರಿ, ಹಿಂದಿ ಬರೀರಿ, ಹಿಂದಿ. ಆಮೇಲೆ ನಿಮ್ಮದು ಎಜುಕೇಷನ್ ತುಂಬ ಇದಾಗಿ ನೀವು ಇಂಗ್ಲೀಷಲ್ಲೇ ಮಾತಾಡ್ತಿರ್ತೀರಿ, ಇಂಗ್ಲೀಷ್ ಗೊತ್ತಿದೆ ನಿಮಗೆ, ಇಂಗ್ಲೀಷ್ ಬರೀರಿ. ಅಂದರೆ ನಿಮ್ಗೆ ಗೊತ್ತಿರೋ ಎಲ್ಲ ಲ್ಯಾಂಗ್ವೇಜನ್ನು ಇಲ್ಲಿ ಲಿಸ್ಟ್ ಔಟ್ ಮಾಡಿ. ಅಟ್ಲೀಸ್ಟ್ ಒಂದು 3 ಲ್ಯಾಂಗ್ವೇಜಸ್ ಮೇಂಟೈನ್ ಮಾಡಿ. ಅದರಲ್ಲೂ ಒಂದು ಲೋಕಲ್ ಕನ್ನಡ ಲ್ಯಾಂಗ್ವೇಜು, ಹಿಂದಿ, ಇಂಗ್ಲೀಷ್, ಈ 3 ಬರೆದಷ್ಟು ಒಳ್ಳೆಯದು. ಇದರ ಇನ್ ಅಡಿಷನ್ ಟು ದಟ್ ನಿಮ್ಗೆ ಬೇರೆ ಭಾಷೆ ಗೊತ್ತಿರೋ ಫ್ರೆಂಚು, ಲ್ಯಾಟಿನ್, ಕೆಲವ್ರಿಗೆ ಇದು ಗೊತ್ತಿರುತ್ತೆ, ಬೈ ಹ್ಯಾಬಿಟ್ ಕಲ್ತಿರ್ತಾರೆ. ಅಂಥ ಸಂದರ್ಭದಲ್ಲಿ ಯು ಹ್ಯಾವ್ ಟು ಮೆನ್ಷನ್ ಓವರ್ ದೇರ್. ನೆಕ್ಸ್ಟ್ ಇದರ ಕೆಳಗಡೆ ನೋಡಿ ಎಲ್ಲ ಒಂದು ಸೀಕ್ವೆನ್ಸ್ ಮೇಂಟೈನ್ ಆಗಿದೆ. ಇಲ್ಲೂ ಒಂದು ಇಲ್ಲಿಂದ ಕಮೆಂಟ್ಸ್ ಆಗಿದೆ, ಇಲ್ಲಿಂದ ಕಮೆಂಟ್ಸ್ ಆಗಿದೆ, ಮಧ್ಯದಲ್ಲಿ
ಕೋಲನ್ ಹಾಕಿದ್ದೀನಿ. ನೆಕ್ಸ್ಟ್ ಅಡ್ರೆಸ್ಸಲ್ಲಿ ಬರೆಯುವಾಗ ಹುಷಾರಾಗಿ ಬರೀಬೇಕಾದ್ರೆ ಮತ್ತೆ ನೀವು ನಿಮ್ಮ ಹೆಸರು, ನಿಮ್ಮ ತಂದೆ ಹೆಸರು ಮತ್ತೆ ಅದನ್ನೆಲ್ಲ ಬರೆಯುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಹೆಸರು ಮತ್ತು ನಿಮ್ಮ ತಂದೆ ಹೆಸರು ಬಿಟ್ಟು ಉಳಿದದ್ದು ಏನಿದೆ ಅದನ್ನೇ ಅಡ್ರೆಸ್ಸಲ್ಲಿ ಬರೀಬೇಕು. ಸೊ ನೋಡಿ, ಅಡ್ರೆಸ್ ನಂಬರ್ 2 2nd ಕ್ರಾಸ್ 3rd ಮೇನ್ ರಾಮೋಜಿ ರೋಡ್, ಕುವೆಂಪು ನಗರ, ಮಂಡ್ಯ. ಮತ್ತು ಅದರ ನಂತರ ಪಿನ್ ಕೋಡ್ ಏನು ಮೇಂಟೈನ್ ಮಾಡಿರ್ತೀರ ಅದು ಸಾಧ್ಯವಷ್ಟು ಬ್ಯಾಂಗ್ಳೂರು, ಮೈಸೂರು ಮತ್ತು ಮಂಡ್ಯ ಅಂದರೆ ನೈಬರ್ ಡಿಸ್ಟ್ರಿಕ್ದು ಒಂದು ಪಿನ್ ಕೋಡನ್ನು, ಒರಿಜಿನಲ್ ಪಿನ್ ಕೋಡನ್ನ ತಿಳ್ಕೊಳ್ಳೋದು. ಓಕೆನಾ? ಸೊ ಈಗ ಬ್ಯಾಂಗ್ಳೂರ್ದು ಇದೆ, ಈಗ 10 ಅಂತೇಳಿ. ಸೊ ಆ ಥರ ನೀವು ಮೇಂಟೈನ್ ಮಾಡೋಕ್ಕಾಗುತ್ತೆ, ಬ್ಯಾಂಗ್ಳೂರು ಮೇಂಟೈನ್ ಮಾಡೋದು. ಸೊ ಅಡ್ರೆಸ್ಸು ನೀವೇನು ಅಲ್ಲಿ ಜಾಬ್ ಅಪ್ಲಿಕೇಶನ್ ವೆರಿ ಫಸ್ಟ್ ಅಡ್ರೆಸ್ ಕೊಟ್ಟಿರ್ತಾರೆ ಅದೇ ಅಡ್ರೆಸ್ ಇಲ್ಲಿ ಇರಬೇಕು. ಇಲ್ಲೇನು ಒಂದು ಚೇಂಜಸ್ ಆಗುತ್ತೆ, ನಿಮ್ಮ ನೇಮನ್ನು ಬರೆಯೋದಿಲ್ಲ, ನಿಮ್ಮ ತಂದೆ ಹೆಸರು ಬರೆಯೋದು, ಡೈರೆಕ್ಟ್ ಪ್ಲೇಸಲ್ಲಿ. ಸೊ ಇದನ್ನೆಲ್ಲ ನೀವು ಒಂದು ಓನಾಗಿ ನಿಮ್ಮ ನೇಮ್ ಮತ್ತು ಕೆಲವು ಅಡ್ರೆಸ್ಸನ್ನು ಕ್ರಿಯೇಟ್ ಮಾಡಿ ಬರೆಯೋದನ್ನು 1-2-3 ಸಾರಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದೇ ಮೆಥಡಲ್ಲಿ ನೀವು ಪ್ರಾಕ್ಟಿಕಲ್ ಹೊರಗಡೆ ಒಂದು ಅಪ್ಲಿಕೇಶನ್ ಹಾಕಬೇಕಾದಾಗಲೂ ಇದನ್ನು ಫಾಲೋ ಮಾಡಿ. ಎಕ್ಸಾಮಲ್ಲಿ ಬರೆಯುವಾಗ ಇದು ಒನ್ಸ್ ಇನ್ ಎ ಲೈಫ್ ನಿಮಗೆ ಖಂಡಿತವಾಗಿ ಯೂಸಿಗೆ ಬರುತ್ತೆ. ಈ ರೀತಿ ವೆರಿ ಫಸ್ಟ್ ಒನ್ ಹೇಳಿರ್ತಕ್ಕಂಥದ್ದನ್ನು ಕವರಿಂಗ್ ಲೆಟ್ರ್ ಅಂದರೆ, ಕೆಲವರಿಗೆ ಕವರಿಂಗ್ ಲೆಟ್ರ್ ಅಂದರೆ ಏನು ಅಂತಲೇ ಗೊತ್ತಿರಲ್ಲ. ಏನು ಕವರಿಂಗ್ ಲೆಟ್ರ್ ಅಂತೇಳಿ ಕೆಲವು ಜೋಕ್ಸ್ ಅಂತಂದರೆ ನಾವು ಬರೆಯೋ ಲೆಟ್ರನ್ನ ಕವರ್ಗೆ ಹಾಕ್ಕೊಡೋದು ಅನ್ನೋ ಅರ್ಥಕ್ಕೂ ತೊಗೊಂಡಿದ್ದಾರೆ, ಒಂದು ಜೋಕ್ಸ್ ಆಗಿದ್ದಾರೆ. ಸೊ ಹಾಗಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ವೆರಿ ಫಸ್ಟ್ ಬರಿತೀವಲ್ಲ ರಿಕ್ವೆಸ್ಟ್ ಲೆಟರ್, ಅದನ್ನು ಕವರಿಂಗ್ ಲೆಟರ್ ಅಂತ ಕರೀತಾರೆ. ದಿಸ್ ಈಸ್ ಕಾಲ್ಡ್ ರೆಸ್ಯೂಮೆ. ಇದನ್ನು ಒಂದು ನೀಟಾಗಿ ಒಂದು ಪೇಜ್ ಫ್ರಂಟ್ ಟು ಬ್ಯಾಕು ನೀಟಾಗಿ ಬರೆದಿಟ್ಕೊಳ್ಳಿ. ಓಕೆ, ಅದು ನಿಮಗೆ ಒಂದು ಕನ್ನಡ ಇದ್ದಾಗ ನೀಟಾಗಿ ಇದಾಗುತ್ತೆ, ನಿಮಗೆ ಮುಂದೆ ಯೂಸ್ ಆಗುತ್ತೆ. ಸೊ ಈ ಒಂದು ಇದು ಎಕ್ಸಾಮ್ ಇದು BA BCom ಎಲ್ಲ ಟೋಟಲ್ ಸೆಕೆಂಡ್ ಇಯರ್ಗೆ ಎಲ್ಲರಿಗೂ ಸಹ ಇದು ಕಾಮನ್ ಆಗಿದೆ. ಹಾಗಾಗಿ ಇದನ್ನು ಪ್ರಾಕ್ಟೀಸ್ ಮಾಡಿ ಈ ಮಾರ್ಕ್ಸನ್ನು ಯಾವ ಕಾರಣಕ್ಕೂ ಕಳ್ಕೊಬೇಡಿ. ಓಕೆ, ಇಟ್ಸ್ ವೆರಿ ಈಸಿ ಟು ಸ್ಕೋರ್ 4 or 5 marks ಐ ಥಿಂಕ್. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.